ಎಲ್ಲರಿಗೂ ನಮಸ್ಕಾರ ಮಕ್ಕಳೇ. ಬೆಳಗಿನ ಶುಭೋದಯಗಳು ಮಕ್ಕಳೇ. ನಾವು ಕಳೆದ ಒಂದು ಅವಧಿಯಲ್ಲಿ, ನಿನ್ನೆಯ ಒಂದು ಅವಧಿಯಲ್ಲಿ ಬ್ರಿಟಿಷರು ಭಾರತದಲ್ಲಿ ತಂದಿರತಕ್ಕಂತಹ ಕಂದಾಯ ವ್ಯವಸ್ಥೆಗಳಲ್ಲಿ ಸಂಬಂಧಪಟ್ಟ ಹಾಗೆ ಕಾಯಂ ಜಮೀನ್ದಾರ್ ಪದ್ಧತಿ, ಮಹಲ್ವಾರಿ ಪದ್ಧತಿ, ರೈತವಾರಿ ಪದ್ಧತಿ ಹಾಗೂ ಕಂದಾಯದಲ್ಲಿ ಬರ್ತಕ್ಕಂತಹ ಒಂದು ಪರಿಣಾಮಗಳ ಬಗ್ಗೆ ತಿಳ್ಕೊಂಡಿದ್ವಿ. ಅದೇ ರೀತಿ ಬ್ರಿಟಿಷರು ಅಂತಕ್ಕಂಥವರು ಆಧುನಿಕ ಶಿಕ್ಷಣದಲ್ಲಿ ಆಗಿರ್ತಕ್ಕಂತಹ ಒಂದು ಪ್ರಭಾವ ಅಂತಕ್ಕಂಥದ್ದು ಹಾಗೂ ಆಧುನಿಕ ಶಿಕ್ಷಣದಿಂದ ಆಗ್ತಕ್ಕಂಥ ಭಾರತೀಯರ ಮೇಲೆ ಆಗಿರ್ತಕ್ಕಂತಹ ಒಂದು ಪರಿಣಾಮಗಳನ್ನು ನಾವು ನಿನ್ನೆಯ ಒಂದು ಬಗೆಯಲ್ಲಿ ತಿಳಿದುಕೊಂಡಿದ್ವಿ ಮಕ್ಕಳ. ಇಷ್ಟು ಏನು ಕಾಯಂ ಜಮೀನ್ದಾರ್ ಪದ್ಧತಿಯಲ್ಲಿ ನಾವು ಕಾಯಂ ಜಮೀನ್ದಾರ್ ಪದ್ಧತಿಯಲ್ಲಿ ನಾವು ನೋಡಿದಂಥ ಸಂದರ್ಭದಲ್ಲಿ ಭೂಮಾಲೀಕನೇ ಅಂತಕ್ಕಂಥವನು ಭೂಮಿಯ ಒಡೆಯ, ಜಮೀನ್ದಾರ ಅಂತಕ್ಕಂಥ ಭೂಮಿಯ ಒಡೆಯನಾಗಿ ರೈತನಿಂದ ಕಂದಾಯವನ್ನು ವಸೂಲು ಮಾಡಿ ಸರ್ಕಾರಕ್ಕೆ ಸಲ್ಲಿಸಬೇಕಾಗಿತ್ತು. ಆದರೆ ಜಮೀನ್ದಾರ ಅಂತಕ್ಕಂಥವನು ಏನು ಮಾಡ್ತಾ ಇದ್ದ, ಕಂದಾಯವನ್ನು ಹೆಚ್ಚಿಗೆ ಅಥವಾ ಮೊತ್ತವನ್ನು, ತೆರಿಗೆ ಹಣವನ್ನು ಹೆಚ್ಚು ಸಂಗ್ರಹಿಸಿಬಿಟ್ಟು ಏನು ಮಾಡ್ತಾ ಇದ್ದ, ಅವನು ತನಗೆ ಬೇಕಾದಷ್ಟು ಇಟ್ಕೊಂಡು ಸರ್ಕಾರಕ್ಕೆ ಸಲ್ಲಿಸ್ತಿದ್ದ. ಇದರಿಂದ ಜಮೀನ್ದಾರಿಗೆ ಮತ್ತು ಬ್ರಿಟಿಷರಿಗೆ ಲಾಭವಾಯಿತು. ಚಾರ್ಲ್ಸ್ ಮೆಟಾಕಾಫೆ ಹೇಳುವಂತೆ ರೈತನಂತಕ್ಕಂಥವನು ಸಾಲದಲ್ಲೇ ಹುಟ್ಟಿ, ಸಾಲದಲ್ಲಿ ಬದುಕಿ, ಸಾಲದಲ್ಲಿ ಸತ್ತರಂತಕ್ಕಂಥ ಒಂದು ವಿಚಾರವನ್ನು ನಾವು ತಿಳಿಬೋದು. ಅದೇ ರೀತಿ ಮಹಲ್ವಾರಿ ಪದ್ಧತಿಯಲ್ಲಿಯೂ ಸಹ ಸಣ್ಣ ರೈತರು ಮತ್ತು ದೊಡ್ಡ ರೈತರು ಅಂತಕ್ಕಂಥವರು ಬ್ರಿಟಿಷ್ ಸರ್ಕಾರದ ಅಧಿಕಾರಿಗಳಿಗೆ ಕಂದಾಯವನ್ನು ಉತ್ಪನ್ನದ ಭಾಗದಲ್ಲಿ ಸಲ್ಲಿಸಬೇಕಾಗಿತ್ತು. ಇದು ಸಹ ಸಣ್ಣ ರೈತರನ್ನ ಮತ್ತು ದೊಡ್ಡ ರೈತರನ್ನ ಒಂದು ಏನು ತಾವು ನಿರ್ಗತಿಕರಾಗುವುದಕ್ಕೆ ಮತ್ತು ಅವರನ್ನು ನಂಬಿಕೊಂಡಿರ್ತಕ್ಕಂಥ ಕೃಷಿಕರ ರೈತರು ಅಂತಕ್ಕಂಥವರು ನಿರ್ಗತಿಕರಾಗ್ತಾರೆ. ಅದೇ ರೀತಿ ನಾವು ನೋಡಿದಂಥ ಸಂದರ್ಭ ರೈತವಾರಿ ಪದ್ಧತಿಯಲ್ಲಿ ಸಹ ರೈತನೇ ನೇರವಾಗಿ ಸರ್ಕಾರಕ್ಕೆ ತೆರಿಗೆಯನ್ನು ಸಲ್ಲಿಸಬೇಕಾಗಿರ್ತದೆ, ಕಂದಾಯವನ್ನು. ಆದರೆ ಆ ಕಂದಾಯವನ್ನು ಸಲ್ಲಿಸಬೇಕಂತ ಸಂದರ್ಭದಲ್ಲಿ ಶೇಕಡ ಉತ್ಪನ್ನದ 50 ಭಾಗವನ್ನು ಸಲ್ಲಿಸಬೇಕಾಗಿತ್ತು. ಒಂದು ಪಕ್ಷ ಫಸಲು ಬಾರದೇ ಇದ್ದಂಥ ಸಂದರ್ಭದಲ್ಲಿ ತಮ್ಮ ಭೂಮಿಯನ್ನು ಲೇವಾದೇವಿಗಾರರಿಂದ ಅಡ ಇಡಬೇಕಾಗಿತ್ತು, ಇಲ್ಲಾಂದ್ರೆ ಮಾರಾಟ ಮಾಡಬೇಕಾಗಿತ್ತು. ಈ ರೀತಿಯಾಗಿರ್ತಕ್ಕಂಥ ಒಂದು ಪರಿಸ್ಥಿತಿಗಳು ಸಣ್ಣ ರೈತರು ಮತ್ತು ದೊಡ್ಡ ರೈತರು ಅಂತಕ್ಕಂಥವರು ಸಂಕಷ್ಟಕ್ಕೆ ಒಳಗಾಗಿ ತಾವು ಯಾವುದೇ ಅವಕಾಶಗಳು ದೊರೆಯದೆ ನಿರ್ಗತಿಕರಾಗ್ತಕ್ಕಂಥ ಒಂದು ವ್ಯವಸ್ಥೆ ಅಂತಕ್ಕಂಥದ್ದು ಬ್ರಿಟಿಷರ್ ಅಂತಕ್ಕಂಥದ್ದು ತಮ್ಮ ಆಡಳಿತದ ಒಂದು ಕಂದಾಯ ಪದ್ಧತಿಯಲ್ಲಿ ಆಗಿರ್ತಕ್ಕಂಥ ಪರಿಣಾಮಗಳು ಅಂತಕ್ಕಂಥದ್ದು ಜಮೀನ್ದಾರರು ಅಂತಕ್ಕಂಥವರು ಬಲಿಷ್ಠರಾದರು. ಬ್ರಿಟಿಷ್ ಸರ್ಕಾರ ಅಂತಕ್ಕಂಥದ್ದು ಕಂದಾಯ ವಸೂಲು ಮಾಡಲು ಪ್ರಮುಖವಾಗಿರ್ತಕ್ಕಂಥ ಕಾರಣವನ್ನು ಬೆಳೆಸ್ಕೊಳ್ತಾರೆ. ಅಷ್ಟೇ ಒಂದು ಸಾಮಾಜಿಕ ವರ್ಗ ಅಂತ ಬೇಕಾಗುತ್ತೆ. ಇದರಿಂದ ರೈತರು ಅಂತಕ್ಕಂಥವರು ಸಂಕಷ್ಟಕ್ಕೆ ಒಳಗಾಗ್ತಾರೆ ಮತ್ತು ನಿರ್ಗತಿಕರಾಗ್ತಾರೆ, ಅವಕಾಶಗಳಿಂದ ವಂಚಿತರಾಗ್ತಾರೆ. ಹಾಗೂ ಭೂಮಿಯನ್ನು ಮಾರಾಟ ಮಾಡುವಂಥ ಪರಿಸ್ಥಿತಿ, ಪರಭಾರೆ ಮಾಡತಕ್ಕಂಥ ಒಂದು ವ್ಯವಸ್ಥೆ ಅಂತಕ್ಕಂಥದ್ದು ಅಸ್ತಿತ್ವದಲ್ಲಿ ಇತ್ತು. ಈ ರೀತಿಯಾಗಿರ್ತಕ್ಕಂತಹ ಒಂದು ಪರಿಣಾಮದಿಂದಾಗಿ ಭಾರತದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥದ್ದು ಅಸ್ತಿತ್ವ ಬರಲಿಲ್ಲ. ಶಿಕ್ಷಣದಲ್ಲಿ ನೋಡಿದಾಗ ಸಾಂಪ್ರದಾಯಿಕವಾಗಿರ್ತಕ್ಕಂಥ ಶಿಕ್ಷಣ ಅಂತಕ್ಕಂಥ ಮುಂದುವರಿತು. ಆನಂತರ ದಿನಗಳಲ್ಲಿ ಮಧ್ಯಯುಗ ಕಾಲದಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆಯಿಂದ ಶಿಕ್ಷಣ ಅಂತಕ್ಕಂಥ ಅಸ್ತಿತ್ವಕ್ಕೆ ಬಂತು. ಹಾಗೆಯೇ ಆಂಗ್ಲೋ ಇಂಡಿಯನ್ಸ್ ಮತ್ತು ಯುರೋಪಿಯರ ನಡುವೆ ಒಂದು ಶಿಕ್ಷಣ ಕಾಲೇಜನ್ನು ಪ್ರಾರಂಭ ಮಾಡಿದರು. ಅದು ಯಾವುದೇ ರೀತಿಯಾಗಿರ್ತಕ್ಕಂಥ ಸುಧಾರಣೆಯನ್ನು ಕಾಣಲೇ ಇಲ್ಲ. ಅದಾದ ನಂತರ ನಾವು ನೋಡ್ತಕ್ಕಂಥದ್ದು ವಾರನ್ ಹಿಸ್ಟಿಂಗ್ ಅಂತಕ್ಕಂಥವನು 1772ರಲ್ಲಿ ಭಾರತಕ್ಕೆ ಗವರ್ನರ್ ಜನರಲ್ ಆಗಿ ಬಂದಂತಹ ಸಂದರ್ಭದಲ್ಲಿ ಶಿಕ್ಷಣಕ್ಕಾಗಿ ಒಂದು ಮದ್ರಾಸವನ್ನು ಪ್ರಾರಂಭಿಸಿದ. ಆನಂತರ ದಿನದಲ್ಲಿ ಕಾರ್ನ್ವಾಲಿಸ್ ಅಂತಕ್ಕಂಥವನು ಗವರ್ನರ್ ಜನರಲ್ ಆದಂಥ ಸಂದರ್ಭದಲ್ಲಿ ಮೆಕಾಲೆ ಅಂತಕ್ಕಂಥವ್ರನ್ನ ಕಾನೂನು ಸದಸ್ಯನಾಗಿ ಮಾಡಿದರು. ಆ ಕಾನೂನು ಸದಸ್ಯರು ಅಂತಕ್ಕಂಥವನಲ್ಲದೆ ಅವನು ಕಾನೂನು ಸದಸ್ಯರ ಜೊತೆಗೆ ಅಧ್ಯಕ್ಷನಾಗಿ ಶಿಕ್ಷಣದ ಬಗ್ಗೆ, ಸುಧಾರಣೆ ಬಗ್ಗೆ ಹೇಳ್ತಾರೆ. ಅದಾದ ನಂತರ ಚಾರ್ಲ್ಸ್ ವುಡ್ ಅಂತಕ್ಕಂಥವನು ಅಸ್ತಿತ್ವಗೊಂಡು ಆಧುನಿಕ ಶಿಕ್ಷಣದ ಬಗ್ಗೆ ತನ್ನದೇ ಆಗಿರ್ತಕ್ಕಂತಹ ಪ್ರಭಾವವನ್ನು ಬೀರಿ ಬ್ರಿಟಿಷರ್ ಅಂತಕ್ಕಂಥವರು ಭಾರತೀಯರಿಗೆ ಒಂದು ಶಿಕ್ಷಣ ನೀಡುವುದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸಿದ್ರು. ಅಷ್ಟೇ ಅಲ್ಲದೆ ಭಾರತದಲ್ಲಿ ಆಧುನಿಕ ಶಿಕ್ಷಣ ಅಂತ ಬೆಳೆಯುವುದರ ಜೊತೆಗೆ ಒಂದು ಪ್ರಾಂತೀಯ ಭಾಷೆಗಳಲ್ಲಿ ಸಾಹಿತ್ಯ ಬೆಳವಣಿಗೆಗಾಗಿ ವೃತ್ತಪತ್ರಿಕೆಗಳನ್ನು ಹೊರಡಿಸತಕ್ಕಂತಹ ಒಂದು ವ್ಯವಸ್ಥೆ ಆಯಿತು. ಒಂದು ಸೃಜನಶೀಲತೆ, ಕ್ರಿಯಾತ್ಮಕ ಮನೋಭಾವನೆ ಭಾರತೀಯರಲ್ಲಿ ಮೂಡಿದ್ದು. ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳವಳಿಗಳಂತಕ್ಕಂಥವು ಅಸ್ತಿತ್ವಕ್ಕೆ ಬಂದು ತಮ್ಮದೇ ಇರತಕ್ಕಂಥ ಒಂದು ವ್ಯವಸ್ಥೆಯನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದನ್ನು ನೋಡಿ. ಸೊ ನೆಕ್ಸ್ಟು ಇವತ್ತಿನ ಒಂದು ಅವಧಿಯಲ್ಲಿ ಮಕ್ಕಳನ್ನ ಕಲಿತಕ್ಕಂಥದ್ದು ಅಂದರೆ ಸಂವಿಧಾನದ ಒಂದು ಬೆಳವಣಿಗೆ ಅಂತಕ್ಕಂಥದ್ದು ಯಾಕೆ ಆಗ್ತದೆ,
ಹಾಗೂ ಈಸ್ಟ್ ಇಂಡಿಯಾ ಕಂಪನಿ ಆಳ್ವಿಕೆಯಲ್ಲಿ ಆಗಿರ್ತಕ್ಕಂತಹ ಒಂದು ಜಾರಿಗೊಂಡ ಕಾಯ್ದೆಗಳಲ್ಲಿ ಒಂದು 1973ರಿಂದ 1858ರವರೆಗೆ ಆಗಿರ್ತಕ್ಕಂತಹ ರೆಗ್ಯುಲೇಟರಿ ಆಕ್ಟಿಂಗ್ ಆಕ್ಟ್ ಆಗಿರ್ಬೋದು, ಚಾರ್ಟರ್ ಆಕ್ಟ್ ಆಗಿರ್ಬೋದು, 1833 ಚಾರ್ಟರ್ ಆಕ್ಟ್ ಆಗಿರ್ಬೋದು, ನೆಕ್ಸ್ಟ್ ಅದರ ಲಕ್ಷಣಗಳು, ಫಿಟ್ಸ್ ಇಂಡಿಯಾ ಆಕ್ಟ್ಗಳು ಅಂತಕ್ಕಂಥದ್ದು ಆಗಿರ್ಬೋದು, 1813ರ ಶಾಸನ ಆಗಿರ್ಬೋದು, 1833ರ ಶಾಸನ ಆಗಿರ್ಬೋದು, 1835ರ ಶಾಸನಗಳು, ಹೀಗೆ ಒಂದೊಂದಾಗಿ ತಮ್ಮದೇ ಬ್ರಿಟಿಷರು ಅಂತಕ್ಕಂಥವರು ಸಂವಿಧಾನದ ಒಂದು ಬೆಳವಣಿಗೆಯನ್ನು ಮಾಡಿಕೊಳ್ತಾ ತಮ್ಮ ಆಡಳಿತದಲ್ಲಿ ತಮ್ಮದೇ ಆಗಿರ್ತಕ್ಕಂತಹ ಪರಿಣಾಮಗಳನ್ನು ಉಂಟು ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ಈಸ್ಟ್ ಇಂಡಿಯಾ ಕಂಪನಿ ಅಂತಕ್ಕಂಥದ್ದು ಮಾಡಿದೆ. ನಾವು ಇವತ್ತು ಮೊದಲನೇ ಅಂಶವಾಗಿರ್ತಕ್ಕಂತಹ ಸಂವಿಧಾನ ಬೆಳವಣಿಗೆ ಅಂತಕ್ಕಂಥದ್ದನ್ನ ಮೊದಲಾಗಿ ನೋಡ್ತಕ್ಕಂಥದ್ದು. ಸಂವಿಧಾನ ಬೆಳವಣಿಗೆ ಭಾರತದಲ್ಲಿ ಬ್ರಿಟಿಷರ ಒಂದು ಆಡಳಿತ ಬೆಳೆದಂತೆ ಅನೇಕ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳಿರ್ತಕ್ಕಂಥವು ಕಂಡು ಬರ್ತವೆ. ಭಾರತದಲ್ಲಿ ಬ್ರಿಟಿಷರ ಒಂದು ಆಳ್ವಿಕೆ ಅಂತಕ್ಕಂಥದ್ದು ಬೆಳೆದಂತಲ್ಲ. ಬ್ರಿಟಿಷರ್ ಅಂತಕ್ಕಂಥವರು ಕಂದಾಯ ಪದ್ಧತಿ ಆಗಿರ್ಬೋದು, ನಾಗರಿಕ ಸೇವಾ ಆಗಿರ್ಬೋದು, ಆಡಳಿತದಲ್ಲೇ ಆಗಿರ್ಬೋದು ಅಥವಾ ಶಿಕ್ಷಣದಲ್ಲೇ ಆಗಿರ್ಬೋದು, ಈ ರೀತಿಯಾಗಿರ್ತಕ್ಕಂತಹ ಒಂದು ಬ್ರಿಟಿಷ್ ಆಳ್ವಿಕೆ ಅಂತಕ್ಕಂಥದ್ದು ಬೆಳೆದಂತೆ ಅನೇಕ ರೀತಿಯಾಗಿರ್ತಕ್ಕಂತಹ ಸಮಸ್ಯೆಗಳಂತಕ್ಕಂಥವು ಉಂಟಾಗಿದೆ. ಅವುಗಳಿಗೆ ನಿವಾರಣೆಗಾಗಿ ಆಡಳಿತ ಕ್ಷೇತ್ರದಲ್ಲಿ ಸುಧಾರಣೆಗಳನ್ನ ಜಾರಿಗೆ ತರಬೇಕಾಗಿತ್ತು. ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂತಹ ಸಮಸ್ಯೆಗಳು ಹುಟ್ಟುಕೊಳ್ತವೆ. ಈ ಸಮಸ್ಯೆಗಳನ್ನು ಬಗೆಹರಿಸುವುದಕ್ಕಾಗಿ ಅಥವಾ ಸುಧಾರಣೆ ಮಾಡುವುದಕ್ಕಾಗಿ ಅನೇಕ ರೀತಿಯಾಗಿರ್ತಕ್ಕಂತಹ ಒಂದು ನಿವಾರಣೆಗಾಗಿ ಸುಧಾರಣೆಗಳನ್ನು ಜಾರಿಗೆ ತರಬೇಕಾಗಿತ್ತು. ಇದರಲ್ಲಿ ಭಾರತೀಯರ ಒಂದು ಬೇಡಿಕೆಗಳಿಗೂ ಸ್ಪಂದಿಸುವಂತ ಆಗಿರಬೇಕಾಗಿತ್ತು. ಅಂತಹ ಒಂದು ಸಂದರ್ಭದಲ್ಲಿ ಕಾಲಕಾಲಕ್ಕೆ ವಿವಿಧ ರೀತಿಯಾಗಿರ್ತಕ್ಕಂತಹ ಒಂದು ಕಾಯ್ದೆಗಳ ರೂಪದಲ್ಲಿ ಜಾರಿಗೆ ತರ್ತಾರೆ. ಆ ಕಾಯ್ದೆಗಳೇ ನಾವು ನೋಡ್ತಕ್ಕಂತಹ ಒಂದು ರೆಗ್ಯುಲೇಟರಿ ಆಕ್ಟ್ ಆಗಿರ್ಬೋದು, 1984 ಫಿಟ್ಸ್ ಇಂಡಿಯಾ ಆಕ್ಟ್ ಆಗಿರ್ಬೋದು, ಅಥವಾ 1913ರ ಕಾಯ್ದೆ ಆಗಿರ್ಬೋದು, ಅಥವಾ 1833ರ ಶಾಸನ ಆಗಿರ್ಬೋದು, ಅಥವಾ 1935ರ ಶಾಸನ ಅಂತಕ್ಕಂಥದ್ದು ಭಾರತದಲ್ಲಿ ಎಂತಹ ಒಂದು ಸಂವಿಧಾನವನ್ನ ಭಾರತದಲ್ಲಿರ್ತಕ್ಕಂತಹ ಒಂದು ಆಡಳಿತ ಬೆಳೆದಂತಹ ಸಂದರ್ಭದಲ್ಲಿ ಬ್ರಿಟಿಷರು ಅನೇಕ ರೀತಿಯಾಗಿರ್ತಕ್ಕಂತಹ ಸಮಸ್ಯೆಗಳಂತಕ್ಕಂಥವು ಉಂಟಾದವು. ಆ ಸಮಸ್ಯೆಗಳ ಒಂದು ನಿವಾರಣೆಗಾಗಿ, ಅವುಗಳನ್ನು ಸುಧಾರಣೆ ತರಬೇಕಾಗಿ, ಕಾಲಕಾಲಕ್ಕಾಗಿ ಭಾರತೀಯರ ಬೇಡಿಕೆಗಳಿಗೆ ಸ್ಪಂದಿಸುವುದಕ್ಕಾಗಿ ಹಲವಾರು ರೀತಿಯಾಗಿರ್ತಕ್ಕಂಥ ಕಾಯ್ದೆಗಳನ್ನ ಜಾರಿಗೆ ತರ್ತಾರೆ. ಈ ರೀತಿಯಾಗಿರ್ತಕ್ಕಂತಹ ಸಂವಿಧಾನ ಬೆಳವಣಿಗೆಯಲ್ಲಿ ಮೊದಲನೇದಾಗಿರ್ತಕ್ಕಂತಹ ಜಾರಿಗೆ ಬರ್ತಕ್ಕಂಥ ಕಾಯ್ದೆಗಳಲ್ಲಿ ರೆಗ್ಯುಲೇಟರಿ ಆಕ್ಟ್ ಅಂತಕ್ಕಂಥದ್ದು, ರೆಗ್ಯುಲೇಟಿಂಗ್ ಕಾಯ್ದೆ, ಇದು 1773ರಲ್ಲಿ ಅಸ್ತಿತ್ವಕ್ಕೆ ಬರುತ್ತೆ. ಈ ವೇಳೆಗಾಗಲೇ 1765ರಲ್ಲಿ ಬಕ್ಸರ ಕದನ ಅಂತಕ್ಕಂಥದ್ದು ಆದಂತಹ ಸಂದರ್ಭದಲ್ಲಿ ಬ್ರಿಟಿಷರ್ ಅಂತಕ್ಕಂಥವರು ಮೊಘಲ್ ಚಕ್ರವರ್ತಿಯ ಒಂದು ಕಾಲಾವಧಿಯಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಹಂತವಾಗಿರ್ತಕ್ಕಂತಹ 2ನೇ ಆಲಂ ಶಾಹನಿಂದ ಅಧಿಕಾರಗಳನ್ನು ಕಿತ್ತುಕೊಳ್ಳುವುದರ ಮೂಲಕ ಕಂದಾಯ ವ್ಯವಸ್ಥೆ ಆಗಿರ್ಬೋದು ಅಥವಾ ನ್ಯಾಯ ತೀರ್ಪು ಮಾಡ್ತಕ್ಕಂಥದ್ದು, ರಾಜ್ಯಾಡಳಿತ ಆಗಿರ್ತಕ್ಕಂಥ ಅವುಗಳನ್ನು ಹಂತವಾಗಿ ಸೆಳೆಯುವುದರ ಮೂಲಕ ತಮ್ಮ ಪ್ರಭಾವವನ್ನು ಬೀರುವುದಷ್ಟೇ ಅಲ್ಲದೆ ರಾಬರ್ಟ್ ಕ್ಲೇ ಅಂತಕ್ಕಂಥವನು ಬಂಗಾಳದಲ್ಲಿ 1765ರಲ್ಲಿ ಬಿನ್ ಪ್ರಭುತ್ವವನ್ನು ಜಾರಿಗೆ ತಂದ. ಆ ಬಿನ್ ಪ್ರಭುತ್ವ ಎಂದರೆ ಏನಪ್ಪ ಅಂತಂದ್ರೆ, ಮೊನ್ನೆದಾಗಿರ್ತಕ್ಕಂಥದ್ದು ರಾಜ್ಯದ ಆಡಳಿತ ನ್ಯಾಯ ತೀರ್ಮಾನ ಮಾಡ್ತಕ್ಕಂಥವ್ರು ದೇಶೀಯ ರಾಜರಿಗೆ ನೀಡಿದರೆ ಕಂದಾಯ ವಸೂಲಿ ಮಾಡ್ತಕ್ಕಂಥ ಅಧಿಕಾರವನ್ನ ಬ್ರಿಟಿಷರು ಇಟ್ಕೊಂಡಿದ್ರು. ಆದರೆ ಹಂತವಾಗಿ ಆ ಎಲ್ಲಾ ಅಧಿಕಾರಗಳನ್ನು ಸಹ ಬ್ರಿಟಿಷ್ ಸರ್ಕಾರ ಅಂತಕ್ಕಂಥದ್ದು ಪಡೆದುಕೊಳ್ಳುತ್ತೆ. ಈ ರೀತಿಯಾಗಿರ್ತಕ್ಕಂಥ ಒಂದು ಪದ್ಧತಿಯಲ್ಲಿ ನಾವು ಸಾಮಾನ್ಯವಾಗಿ ಬ್ರಿಟಿಷರ್ ಅಂತಕ್ಕಂಥವರು ಈ ರೆಗ್ಯುಲೇಟರಿ ಆಕ್ಟ್ನ ಒಂದು ಪ್ರಕಾರ 1765ರಲ್ಲಿ ಏನು ಕಂದಾಯ ವಸೂಲು ಮಾಡ್ತಕ್ಕಂತಹ ಒಂದು ದಿವಾನಿ ಹಕ್ಕನ್ನ ಅದನ್ನು ಏನ್ ಮಾಡ್ತಾರೆ, ತಮ್ಮ ಸ್ವ ಇಚ್ಛೆಕ್ಕಾಗಿ ಅಥವಾ ದುರಾಸೆಗಾಗಿ ಅತ್ಯಂತ ಶ್ರೀಮಂತಿಕೆಯನ್ನು ಪಡೆಯುವುದಕ್ಕಾಗಿ ಆ ಕಂದಾಯವನ್ನು ವಸೂಲಿ ಮಾಡ್ತಕ್ಕಂಥ ಅಧಿಕಾರಿಗಳು ಅಂತಕ್ಕಂಥವ್ರು ಏನ್ ಮಾಡ್ತಾರೆ ಬಳಸಿಕೊಳ್ತಾರೆ, ಭ್ರಷ್ಟಾಚಾರವನ್ನ ಮಾಡ್ತಾರೆ. ಈ ವೇಳೆಗಾಗಲೇ ಬಂಗಾಳದಲ್ಲಿ ಕಂದಾಯವನ್ನು ವಸೂಲಿ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ
ಅವುಗಳನ್ನ ಏನ್ ಮಾಡ್ತಾರೆ, ಕಂದಾಯವನ್ನು ವಸೂಲಿ ಮಾಡುವ ಅಧಿಕಾರಿಗಳು ಅಂತಕ್ಕಂಥವ್ರು ಭಾರತದಲ್ಲಿ ಏನ್ ಮಾಡ್ತಾರೆ, ಅವರು ಕಂದಾಯವನ್ನು ವಸೂಲಿ ಮಾಡುವುದು ದುರಾಸೆಗಾಗಿ ಮತ್ತು ಶ್ರೀಮಂತಿಕೆಯನ್ನು ಪಡೆಯುವುದಕ್ಕಾಗಿ ಭ್ರಷ್ಟ ಅಧಿಕಾರಿಗಳಾಗಿ ಹೊರಹೊಮ್ಮತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಈ ಒಂದು ರೆಗ್ಯುಲೇಟ್ ಆಕ್ಟಿನ ಒಂದು ಕಾಯ್ದೆಯ ಪ್ರಕಾರ ನೋಡ್ತೀವಿ. ಅಷ್ಟೇ ಆಗಿರ್ತಕ್ಕಂತಹ ಇಂಗ್ಲೆಂಡಿನ ಶಾಸನ ಸಭೆಯ ಸದಸ್ಯನಾಗಿರ್ತಕ್ಕಂತಹ ಎಡ್ಮಂಡ್ ಬರ್ಗ್ ಅಂತಕ್ಕಂಥವನು ಇಂಗ್ಲೆಂಡಿನ ಶಾಸನ ಸಭೆಯ ಎಡ್ಮಂಡ್ ಬರ್ಗ್ ಅಂತಕ್ಕಂಥವನು ಏನ್ ಮಾಡ್ತಾನೆ, ಇವನು ವಾರ್ಷಿಕವಾಗಿ ಈಸ್ಟ್ ಇಂಡಿಯಾ ಕಂಪನಿಯು ಬ್ರಿಟಿಷ್ ಸರ್ಕಾರ ಪಡೆಯತಕ್ಕಂತಹ ಕಂಪನಿಯು ಬ್ರಿಟಿಷ್ ಸರ್ಕಾರಕ್ಕೆ ಪಡೆಯುತ್ತಿದ್ದ ತೆರಿಗೆ ಹಣವನ್ನ ಅಪರಾಧ ತೆರಿಗೆ ಅಂತ ಹೇಳ್ಬಿಟ್ಟು ಕರೆದ. ಏನು ಈಸ್ಟ್ ಇಂಡಿಯಾ ಕಂಪನಿ ಭಾರತದಲ್ಲಿ ವಸೂಲಿ ಮಾಡಿರ್ತಕ್ಕಂತಹ ಒಂದು ತೆರಿಗೆಯನ್ನ ಬ್ರಿಟಿಷ್ ಸರ್ಕಾರದ ಅಪರಾಧ ತೆರಿಗೆ ಅಂದ್ರೆ ದುರಾಸೆಯಿಂದ ಶ್ರೀಮಂತಿಕೆಯನ್ನು ಪಡೆಯುವುದಕ್ಕಾಗಿ ಮತ್ತು ಭ್ರಷ್ಟರಾಗುವುದಕ್ಕಾಗಿ ಈ ಒಂದು ಕಂದಾಯವನ್ನು ವಸೂಲಿ ಮಾಡಿಕೊಳ್ತಾ ಇದ್ರು ಅಂತಕ್ಕಂಥದ್ದು ಮಾತನ್ನ ಎಡ್ಮಂಡ್ ಬರ್ಗ್ ಅಂತಕ್ಕಂಥದ್ದು ಏನ್ ಮಾಡಿದಾನೆ, ಅಪರಾಧದ ತೆರಿಗೆ ಅಂತಕ್ಕಂಥದ್ದು ಅಂದ್ರೆ ರೆಗ್ಯುಲೇಟ್ ಆಕ್ಟ್ ಒಂದು ಪ್ರಕಾರ 1945ರಲ್ಲಿ ಏನು ಕಂದಾಯವನ್ನು ವಸೂಲಿ ಮಾಡತಕ್ಕಂಥ ದಿವಾನಿ ಹಕ್ಕನ್ನ ದುರುಪಯೋಗವನ್ನು ಪಡ್ಕೊಳ್ತಾರೆ ಮತ್ತು ಹಣದ ಆಸೆಯಿಂದ ಶ್ರೀಮಂತಿಕೆಯನ್ನ ಪಡೆಯುವುದಕ್ಕಾಗಿ ಭ್ರಷ್ಟರಾಗ್ತಾರೆ. ಇದನ್ನ ಇಂಗ್ಲೆಂಡ್ನಲ್ಲಿರ್ತಕ್ಕಂತಹ ಶಾಸನ ಸಭೆಯ ಎಡ್ಮಂಡ್ ಬರ್ಗ್ ಅಂತಕ್ಕಂಥವ್ನು ಏನ್ ಮಾಡಿದಾನೆ, ಇಂಗ್ಲೆಂಡ್ ಸರ್ಕಾರ ಈಸ್ಟ್ ಇಂಡಿಯಾ ಏನ್ ಪಡ್ಕೊಂಡಿರ್ತಕ್ಕಂಥ ತೆರಿಗೆ ಹಣವನ್ನ ಬ್ರಿಟಿಷ್ ಸರ್ಕಾರ ಅಂತಕ್ಕಂಥದ್ದು ಪಡಿತಾ ಇತ್ತು. ಇಂಗ್ಲೆಂಡ್ ಇರ್ತಕ್ಕಂತಹ ಇದನ್ನ ಏನಂತ ಕರೆದ, ಅವನು ಅಪರಾಧ ತೆರಿಗೆ ಅಂತ ಹೇಳ್ಬಿಟ್ಟು ತೀಕ್ಷ್ಣವಾಗಿ ಟೀಕಿಸಿದನು. ಕಂಪನಿ ಅಧಿಕಾರಿಗಳು ಭಾರತ ನಡೆಸತಕ್ಕಂಥ ಅನೈತಿಕ ಒಂದು ವ್ಯವಹಾರಗಳನ್ನು ಗೊತ್ತಿದ್ದರೂ ಸಹ ಯಾವುದೇ ಕ್ರಮವನ್ನು ಜರುಗಿಸಲಾಗದೆ ಸುಮ್ಮನಿದ್ದಂತಹ ಬ್ರಿಟಿಷ್ ಸರ್ಕಾರವಾಗಿತ್ತು. ಏನು ಆ ಕಂದಾಯವನ್ನು ವಸೂಲಿ ಮಾಡುವುದಕ್ಕಾಗಿ ಅನೈತಿಕ ಮಾರ್ಗಗಳನ್ನು ಅನುಸರಿಸಿ ಭ್ರಷ್ಟರಾಗಿ ಶ್ರೀಮಂತಿಕೆಯನ್ನು ಕೊಡುವುದಕ್ಕೆ ಮಾಡತಕ್ಕಂಥ ಒಂದು ತೆರಿಗೆಯ ಹಣದ ಬಗ್ಗೆ ಬ್ರಿಟಿಷ್ ಸರ್ಕಾರ, ಇಂಗ್ಲೆಂಡ್ ಇರ್ತಕ್ಕಂಥ ಬ್ರಿಟಿಷ್ ಸರ್ಕಾರ ಅಂತಕ್ಕಂಥದ್ದನ್ನು ಅದನ್ನು ವಿರೋಧಿಸದೆ ಯಾವುದೇ ಕ್ರಮವನ್ನು ಜರುಗಿಸದೆ ಸುಮ್ಮನಿದ್ದಿರ್ತಕ್ಕಂಥದ್ದನ್ನು ನಾವು ನೋಡಬಹುದು. ಹೀಗೆ ಇವರು ಸಂಪಾದಿಸಿದ ನಂತರ ಹಣ ಪ್ರಮಾಣ ಎಷ್ಟಿತ್ತಂದ್ರೆ, ಇಂಗ್ಲೆಂಡ್ ಅಂತಕ್ಕಂಥದ್ದು ಈ ವೇಳೆಗಾಗಲೇ ಭಾರತದಲ್ಲಿ ಒಂದು ವಸೂಲಿ ಮಾಡಿರ್ತಕ್ಕಂಥ ಹಣ ಸಂಪಾದನೆ ಎಷ್ಟಿತ್ತಂದ್ರೆ, ಇಂಗ್ಲೆಂಡ್ ರಾಜಕೀಯ ವ್ಯವಸ್ಥೆನೇ ಬುಡಮೇಲು ಮಾಡಬಹುದಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನಾವು ಕಾಣಬಹುದಾಗಿತ್ತು. ಈ ರೀತಿಯಾಗಿರ್ತಕ್ಕಂತಹ ಒಂದು ರೆಗ್ಯುಲೇಟ್ ಆಕ್ಟಿನ ಕಾಯ್ದೆಯ ಪ್ರಕಾರ ಭಾರತದಲ್ಲಿ ಬ್ರಿಟಿಷರು ಅಂತಕ್ಕಂಥವ್ರು ದಿವಾನಿ ಹಕ್ಕನ್ನ ದುರುಪಯೋಗ ಮಾಡಿಕೊಳ್ಳುವುದರ ಮೂಲಕ ಅದನ್ನು ದುರುಪಯೋಗ ಮಾಡಿಕೊಂಡು ಸಹ ಬ್ರಿಟಿಷ್ ಸರ್ಕಾರ ಅಂತಕ್ಕಂಥದ್ದು ನೋಡಿದರೂ ಸಹ ಸುಮ್ಮನಿರದೆ ಯಾವುದೇ ಕ್ರಮವನ್ನ ಜರುಗಿಸಲಿಲ್ಲ. ಎಷ್ಟು ಹಣವನ್ನು ಪಡೆದಿದ್ರು ಅಂತಕ್ಕಂಥದ್ದಂದ್ರೆ, ಭಾರತದಲ್ಲಿ ವಸೂಲಿ ಮಾಡಿರ್ತಕ್ಕಂತಹ ತೆರಿಗೆ ಹಣವನ್ನ ಬ್ರಿಟನ್ನಿನ ಒಂದು ಸರ್ಕಾರವನ್ನು ಬುಡಮೇಲು ಮಾಡಬಹುದಾದಂತಕ್ಕಂಥ ಒಂದು ವ್ಯವಸ್ಥೆ ಅಂತಕ್ಕಂಥದ್ದು ಇತ್ತು. ಇಂಗ್ಲೆಂಡ್ನಲ್ಲಿ ಅನೇಕರಿಗಿತ್ತು. ಇದನ್ನ ಮನಗಂಡಂತಹ ಇಂಗ್ಲೆಂಡಿನ ಶಾಸನ ಸಭೆಯ ಒಬ್ಬ ಸದಸ್ಯನಾಗಿರ್ತಕ್ಕಂತಹ ಎಡ್ಮಂಡ್ ಬರ್ಗ್ ಅಂತಕ್ಕಂಥವನು ಭಾರತದಿಂದ ವಸೂಲಿ ಮಾಡತಕ್ಕಂತಹ ಒಂದು ಈಸ್ಟ್ ಇಂಡಿಯಾ ಕಂಪನಿಯು ಅಂತಕ್ಕಂಥದ್ದು ವಸೂಲಿ ಮಾಡಿರ್ತಕ್ಕಂಥ ತೆರಿಗೆ ಹಣವನ್ನ ಏನಂತ ಹೇಳಿದಾನೆ ಅಂತಂದ್ರೆ, ಇದು ಅಪರಾಧದ ತೆರಿಗೆ ಅಂತ ಹೇಳ್ಬಿಟ್ಟು ಬಣ್ಣಿಸಿದ್ದಾನೆ ಅಂತಕ್ಕಂಥದ್ದನ್ನ ನಾವು ನೋಡಬಹುದು. ಹಾಗಾದ್ರೆ ಈ ಕಾಯ್ದೆಯ ಒಂದು ಪ್ರಮುಖ ಲಕ್ಷಣಗಳಂತ ಹೇಳೋದಕ್ಕೆ ಅರ್ಥ ಆಯ್ತ ಮಕ್ಕಳ ಇದೆಲ್ಲ ನೋಡಿ. 1765ರಲ್ಲಿ ದಿವಾನಿ ಹಕ್ಕನ್ನ ಪಡೆದಂತಹ ಬ್ರಿಟಿಷ್ ಅಧಿಕಾರಿಗಳಂತಕ್ಕಂಥವು ಭಾರತದಲ್ಲಿ ಏನ್ ಮಾಡ್ತಾ ಇದ್ರು, ತೆರಿಗೆಯನ್ನ ವಸೂಲಿ ಮಾಡ್ತಾ ಇದ್ರು. ಆದ್ರೆ ಆ ತೆರಿಗೆ ಹಣವನ್ನ ಎಷ್ಟು ಮಟ್ಟಿಗೆ ತೆರಿಗೆ ವಸೂಲಿ ಮಾಡ್ತಾ ಇದ್ರು ಅಂದ್ರೆ, ಅವರು ಅಸಮರ್ಪಕವಾಗಿ ರೀತಿಯಲ್ಲಿ ಅಥವಾ ದುರಾಸೆಗೆ ಒಳಗಾಗಿ ಅಧಿಕಾರಿಗಳು ತೆರಿಗೆಯನ್ನ ವಸೂಲಿ ಮಾಡಿದ್ರು, ಕಂದಾಯ ವಸೂಲಿ ಮಾಡತಕ್ಕಂಥ ಅಧಿಕಾರಿಗಳು ಅಸಮರ್ಥ ದೊರೆಗಳಾಗಿದ್ರು, ಅಂದ್ರೆ ಅಸಮರ್ಥ ವ್ಯಕ್ತಿಗಳಾಗಿದ್ರೆ ದುರಾಸೆಗೆ ಒಳಗಾಗಿ ಶ್ರೀಮಂತಿಕೆಯನ್ನು ಪಡೆಯುವುದಕ್ಕಾಗಿ ಕಡು ಭ್ರಷ್ಟರಾಗಿದ್ದರು. ಇಷ್ಟೇ ಅಲ್ಲದೆ ಈ ಹಣ ಅಂತಕ್ಕಂಥದ್ದು ಇಂಗ್ಲೆಂಡ್ ಅನ್ನ ಬುಡಮೇಲು ಮಾಡುವಂತಹ ಒಂದು ವ್ಯವಸ್ಥೆ ಆಗಿತ್ತು. ಆದ್ರೆ ಕಣ್ಣಿಂದ ನೋಡಿದ್ರು ಸಹ ಬ್ರಿಟಿಷ್ ಸರ್ಕಾರ ಅಂತಕ್ಕಂಥದ್ದು ಇದನ್ನು ಯಾವುದೇ ಕ್ರಮವನ್ನು ಜರುಗಿಸದೆ ಸುಮ್ಮನಿರ್ತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥ ಕಾರಣ. ಆದ್ದರಿಂದ ಎಡ್ಮಂಡ್ ಬರ್ಗ್ ಅಂತ ನಾನು ಏನಾದ ಇದು ಅಪರಾಧದ ತೆರಿಗೆ ಅಂತಕ್ಕಂಥ ಮಾತನ್ನ ಸ್ಪಷ್ಟವಾಗಿ ತಿಳಿಸಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಈ ರೀತಿಯಾಗಿರ್ತಕ್ಕಂತಹ ಒಂದು ತೆರಿಗೆ
ಅನ್ನ ವಿಧಿಸ್ತಾ ಇದೆ. ಈಗ ರೆಕ್ಲೆಟ್ ಕಾಯ್ದೆಯ ಪ್ರಮುಖ ಲಕ್ಷಣಗಳು. ರೆಕ್ಲೆಟ್ ಕಾಯ್ದೆ ಅಂತಕ್ಕಂಥದ್ದು ಏನು ಲಕ್ಷಣ ಹೊಂದಿತ್ತು? ಈ ಕಾಯ್ದೆಯು ಅಧಿಕಾರಕ್ಕೆ ಬರುವುದಕ್ಕಿಂತ ಮುಂಚೆ ಭಾರತದಲ್ಲಿದ್ದಂತಹ 3 ಪ್ರಾಂತ್ಯಗಳು, ಒಂದನೇದಾಗಿರ್ತಕ್ಕಂಥದ್ದು ಬಂಗಾಳ, ಎರಡನೇದು ಮದ್ರಾಸ್, ಮೂರನೇದಾಗಿರ್ತಕ್ಕಂತಹ ಮುಂಬೈ ಅಂತಕ್ಕಂತಹ ಪ್ರಾಂತ್ಯಗಳು. ಬಂಗಾಳ, ಮದ್ರಾಸ್ ಮತ್ತು ಮುಂಬೈ ಅಂತಕ್ಕಂತಹ ಒಂದು 3 ಪ್ರಾಂತ್ಯಗಳನ್ನು ರೆಸಿಡೆನ್ಸಿಗಳಾಗಿ ವಿಭಾಗಿಸಲಾಗಿತ್ತು. ಇವುಗಳನ್ನ ಏನು ಮಾಡಲಾಗಿತ್ತು? ಪ್ರೆಸಿಡೆನ್ಸಿಗಳಾಗಿ ಪ್ರಾಂತ್ಯಗಳಾಗಿ ವಿಭಾಗಿಸಲಾಗಿತ್ತು. ಅವು ಪ್ರತ್ಯೇಕವಾಗಿ ಮತ್ತು ಸ್ವತಂತ್ರವಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ವು. ಯಾವ್ಯಾವು? ಬಂಗಾಳ, ಮದ್ರಾಸ್ ಮತ್ತು ಮುಂಬೈ ಅಂತಕ್ಕಂಥದ್ದು ರೆಸಿಡೆನ್ಸಿಗಳಾಗಿ ಸ್ವತಂತ್ರವಾಗಿ ಕಾರ್ಯವನ್ನ ನೀಡುತ್ತಾ ಇದ್ವು. ಈ ಒಂದು ಸಂದರ್ಭದಲ್ಲಿ ಬಂಗಾಳದ ಪ್ರೆಸಿಡೆಂಟ್ ಉಳಿದ 2 ಪ್ರೆಸಿಡೆಂಟ್ಗಳ ಮೇಲೆ ಅಧಿಕಾರವನ್ನ ಪಡೆದ. ಆದರೆ ಬಂಗಾಳದಲ್ಲಿರ್ತಕ್ಕಂತಹ ಪ್ರೆಸಿಡೆನ್ಸಿ ಅಂತಕ್ಕಂಥವನು ಮದ್ರಾಸ್ ಮತ್ತು ಮುಂಬೈ ಪ್ರಾಂತ್ಯಗಳ ಒಂದು ಪ್ರೆಸಿಡೆಂಟ್ ಮೇಲೆ ಮೊದಲು ಏನಾಗಿದ್ವು? ಈ ಕಾಯ್ದೆ ಬರೋಕ್ಕಿಂತ ಮುಂಚೆ 3 ಪ್ರೆಸಿಡೆಂಟ್ಗಳಂತಕ್ಕಂಥವು ಪ್ರತ್ಯೇಕವಾಗಿ ಸ್ವತಂತ್ರವಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ಆದರೆ ಈ ಕಾಯ್ದೆಯ ಪ್ರಕಾರ ಬಂಗಾಳ ಪ್ರಾಂತ್ಯ ಪ್ರೆಸಿಡೆನ್ಸಿ ಅಂತಕ್ಕಂಥವನು ಏನ್ ಮಾಡ್ತಾನೆ? ಮದ್ರಾಸ್, ಮುಂಬೈ ಪ್ರಾಂತ್ಯಗಳ ಮೇಲೆ ಅಧಿಕಾರವನ್ನ ಚಲಾಯಿಸ್ತಾನೆ. ಅರ್ಥ ಆಯ್ತಾ? ಈ ಕಾಯ್ದೆ ಬರುವುದಕ್ಕಿಂತ ಮುಂಚೆ ಬಂಗಾಳ, ಮದ್ರಾಸ್ ಮತ್ತು ಮುಂಬೈ ಪ್ರಾಂತ್ಯಗಳಂತಕ್ಕಂಥವು 3 ಪ್ರೆಸಿಡೆಂಟ್ಗಳಾಗಿ ಪ್ರತ್ಯೇಕವಾಗಿ ಸ್ವತಂತ್ರವಾಗಿ ಕಾರ್ಯವನ್ನ ನಿರ್ವಹಿಸುತ್ತಿತ್ತು. ನಂತರದ ದಿನಗಳಲ್ಲಿ ಮುಂಬೈ ಮತ್ತು ಮದ್ರಾಸ್ ಪ್ರಾಂತ್ಯಗಳನ್ನ ಬಂಗಾಳದ ಅಧಿಕಾರಿಯ ಒಂದು ವ್ಯವಸ್ಥೆಗೆ ಅಥವಾ ಪ್ರೆಸಿಡೆಂಟ್ಗಳ ಮೇಲೆ ಅಧಿಕಾರವನ್ನ ಪಡೆಯಿತು. ಹಾಗೂ ಬಂಗಾಳದ ಗವರ್ನರ್ ಜನರಲ್ ಅಂತಕ್ಕಂಥವನು ಇವನು ಏನಾಗ್ತಾನೆ? ಈ 3ಗಳ ಗವರ್ನರ್ ಜನರಲ್ ಆಗಿ ಕಾರ್ಯವನ್ನು ನಿರ್ವಹಿಸತಕ್ಕಂಥ ಒಂದು ವ್ಯವಸ್ಥೆಯನ್ನ ಜನರಲ್ ಆಗಿ ಅಸ್ತಿತ್ವಕ್ಕೆ ಬರ್ತಾನೆ. 3ನೇದಾಗಿರ್ತಕ್ಕಂಥ ಗವರ್ನರ್ ಜನರಲ್ ಅಲ್ಲದೆ ಬಾಂಬೆ, ಮದ್ರಾಸ್ ಪ್ರೆಸಿಡೆನ್ಸಿ ನಿರ್ದೇಶಿಸುವ, ನಿಯಂತ್ರಿಸುವ ಮತ್ತು ಮೇಲ್ವಿಚಾರಣೆ ಮಾಡುವ ಅಧಿಕಾರವನ್ನು ಈ ಕಾನೂನು ನೀಡಿತು. ಬಂಗಾಳದ ಗವರ್ನರ್ ಜನರಲ್ ಅಂತಕ್ಕಂಥವನು ಬಂಗಾಳ, ಮುಂಬೈ, ಮದ್ರಾಸ್ ಪ್ರಾಂತ್ಯಗಳನ್ನ ನಿರ್ದೇಶಿಸುವ, ನಿಯಂತ್ರಿಸತಕ್ಕಂತಹ ಅಧಿಕಾರ ಹಾಗೂ ಅದರ ಮೇಲೆ ಮೇಲ್ವಿಚಾರಣೆ ಮಾಡತಕ್ಕಂಥ ಅಧಿಕಾರವನ್ನು ಸಹ ಬಂಗಾಳದ ಗವರ್ನರ್ ಜನರಲ್ ಅಂತಕ್ಕಂಥವನು ಪಡೆದುಕೊಳ್ತಾನೆ. ಅಷ್ಟೇ ಅಲ್ಲದೆ ಬಂಗಾಳದ ಸರ್ಕಾರ ಅಂತಕ್ಕಂಥದ್ದು ಮತ್ತು ಇಂಗ್ಲೆಂಡ್ ನಿರ್ದೇಶಕ ಮಂಡಳಿಯು ಪೂರ್ವ ಅನುಮತಿ ಇಲ್ಲದೆ ಯಾವುದೇ ಬಾಂಬೆ ಮತ್ತು ಮದ್ರಾಸ್ಗಳಂತಕ್ಕಂಥವು ಸರ್ಕಾರಗಳು ಯಾರ ಮೇಲೆ ಯುದ್ಧ ಘೋಷಿಸುತ್ತಿರಲಿಲ್ಲ, ಶಾಂತಿ ಸಂಧಾನವನ್ನು ನಡೆಸುತ್ತಿರಲಿಲ್ಲ. ತುರ್ತು ಪರಿಸ್ಥಿತಿಗಳಲ್ಲಿ ಮಾತ್ರ ಇಂಥ ನಿಬಂಧನೆಗಳಿಗೆ ವಿನಾಯಿತಿ ಅಂತಕ್ಕಂಥದ್ದು ಇತ್ತು. ಈಗ ಅರ್ಥ ಆಯ್ತಾ ಮಕ್ಕಳ? ರೆಗ್ಯುಲೇಟ್ ಕಾಯ್ದೆಯ ನಿಬಂಧನೆಗಳು. ಮೊದಲನೇದಾಗಿರ್ತಕ್ಕಂಥದ್ದು, ಈ ಒಂದು ಕಾಯ್ದೆ ಬರುವ ಪೂರ್ವದಲ್ಲಿ ಬಂಗಾಳ, ಮದ್ರಾಸ್ ಮತ್ತು ಮುಂಬೈ ಪ್ರಾಂತ್ಯಗಳಿರ್ತಕ್ಕಂಥವು 3 ಪ್ರೆಸಿಡೆನ್ಸಿಗಳಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದು, ಪ್ರತ್ಯೇಕವಾಗಿಯೇ ಕಾರ್ಯನಿರ್ವಹಿಸ್ತಾ ಇದ್ದು. ಆದರೆ ನಂತರ ದಿನಗಳಲ್ಲಿ ಈ ಕಾಯ್ದೆ ಅಂತಕ್ಕಂಥದ್ದು ಬಂಗಾಳದ ಗವರ್ನರ್ ಜನರಲ್ ಅಂತಕ್ಕಂಥವನು ಏನ್ ಮಾಡ್ದ? ಬಂಗಾಳದ ಗವರ್ನರ್ ಜನರಲ್ ಮದ್ರಾಸ್ ಮತ್ತು ಮುಂಬೈ ಪ್ರೆಸಿಡೆನ್ಸಿಗಳ ಮೇಲೆ ತನ್ನ ಅಧಿಕಾರವನ್ನ ಚಲಾಯಿಸ್ತಾನೆ. ಅಷ್ಟೇ ಅಲ್ಲದೆ ಆ ಒಂದು ಗವರ್ನರ್ ಜನರಲ್ ಅಂತಕ್ಕಂಥವನು ಇವರನ್ನ ನಿರ್ದೇಶಿಸುವ, ನಿಯಂತ್ರಿಸುವ ಮೇಲ್ವಿಚಾರಣೆ ಅಂತಕ್ಕಂಥದ್ದನ್ನ ಯಾರ್ಯಾರು ಪಡ್ಕೊಳ್ತಾರೆ? ಬಂಗಾಳದ ಗವರ್ನರ್ ಜನರಲ್ ಮತ್ತು ಬ್ರಿಟಿಷ್ನ ನಿರ್ದೇಶಕ ಮಂಡಳಿ ಅಂತಕ್ಕಂಥದ್ದು ಅದರ ಒಂದು ಅಸ್ತಿತ್ವವನ್ನ ಪಡೆದುಕೊಳ್ಳುವುದರಲ್ಲಿ ಕೆಲಸವನ್ನ ಮಾಡ್ತಾರೆ. ಅಷ್ಟೇ ಅಲ್ಲದೆ ಮದ್ರಾಸ್ ಮತ್ತು ಮುಂಬೈ ಪ್ರಾಂತ್ಯಗಳಂತಕ್ಕಂಥದ್ದು ಯಾರಿಗೆ ಬೇರೆಯವರ ಮೇಲೆ ಯುದ್ಧ ಘೋಷಣೆ ಮಾಡುವುದಾಗಲಿ ಅಥವಾ ಶಾಂತಿ ಸಂಧಾನ ಮಾಡತಕ್ಕಂಥದ್ದು ಯಾರ ಅನುಮತಿ ಇಲ್ಲದೆ ಮಾಡಿಕೊಳ್ಳೋದಿರಲಿಲ್ಲ. ಬಂಗಾಳದಲ್ಲಿರ್ತಕ್ಕಂತಹ ಗವರ್ನರ್ ಜನರಲ್ ಅನುಮತಿ ಇಲ್ಲದೆ ಯಾವುದೇ ಆಂತರಿಕವಾಗಿರ್ತಕ್ಕಂತಹ ಶಾಂತಿ ಸಂಧಾನ ಮಾಡ್ತಕ್ಕಂಥದ್ದು ಅಥವಾ ಯುದ್ಧಗಳನ್ನ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇರ್ತಕ್ಕಂಥದ್ದು ಇರಲೇ ಇಲ್ಲ. ಹಾಗಾದ್ರೆ ಅದರ ಸಂಪೂರ್ಣವಾಗಿರ್ತಕ್ಕಂಥ ಅಧಿಕಾರ ಯಾರಿಗಿತ್ತು? ಬಂಗಾಳದ
ಗವರ್ನರ್ ಜನರಲ್ ಒಂದು ಅಸ್ತಿತ್ವದಲ್ಲಿ ಇತ್ತು. ಆನಂತರ ಕೆಲವು ತುರ್ತು ಪರಿಸ್ಥಿತಿಗಳಲ್ಲಿ ಮಾತ್ರ ಅವರಿಗೆ ವಿನಾಯಿತಿ ಅಂತಕ್ಕಂಥದ್ದು ಇತ್ತು. ಅರ್ಥ ಆಯ್ತಾ ಮಕ್ಕಳ? ಈಗ ಮುಂದೆ ಹೋಗೋಣ. ಕಲ್ಕತ್ತಾದಲ್ಲಿ ಈ ಕಾಯ್ದೆ ಪ್ರಕಾರ ಒಂದು ಸುಪ್ರೀಂ ಕೋರ್ಟ್ ಅನ್ನ ಪ್ರಾರಂಭ ಮಾಡಲಾಯಿತು. ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಅಂತಕ್ಕಂತಹ ಸರ್ವೋಚ್ಚ ನ್ಯಾಯಾಲಯವನ್ನ ಕಲ್ಕತ್ತಾದಲ್ಲಿ ಪ್ರಾರಂಭವನ್ನ ಸ್ಥಾಪಿಸುತ್ತದೆ. ಈ ನ್ಯಾಯಾಲಯದಲ್ಲಿ ಒಬ್ಬ ಮುಖ್ಯ ನ್ಯಾಯಾಧೀಶ ಮತ್ತು ಇತರ 3 ಸಹಾಯಕ ನ್ಯಾಯಾಧೀಶರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು. ಅರ್ಥ ಆಯ್ತು ಮಕ್ಕಳ? ಒಂದನೇದಾಗಿರ್ತಕ್ಕಂಥದ್ದು ಬಂಗಾಳ, ಮದ್ರಾಸ್, ಮುಂಬೈ ಅಂತಕ್ಕಂಥದ್ದು 3 ಪ್ರತ್ಯೇಕ ಪ್ರೆಸಿಡೆನ್ಸ್ಗಳಾಗಿ ಕಾರ್ಯವನ್ನು ನಡೆಸ್ತಾ ಇದೆ ಈ ಕಾಯ್ದೆ ಮುಂಚೆ. ಆದರೆ ಈ ಕಾಯ್ದೆ ಬಂದ ನಂತರ ಬಂಗಾಳದ ಗವರ್ನರ್ ಜನರಲ್ ಅಂತಕ್ಕಂಥವ್ರು ಮುಂಬೈಯ ಪ್ರಾಂತ್ಯವನ್ನ ಮತ್ತು ಮದ್ರಾಸ್ ಪ್ರಾಂತ್ಯಗಳನ್ನ ನಿಯಂತ್ರಿಸುವ ಮೇಲ್ವಿಚಾರಣೆ ಮಾಡುವ ಅಧಿಕಾರವನ್ನ ಪಡ್ಕೊಳ್ತಾರೆ. ಒಂದು ಗವರ್ನರ್ ಜನರಲ್ ಮತ್ತು ಬ್ರಿಟನ್ ಇರತಕ್ಕಂತಹ ನಿರ್ದೇಶಕ ಮಂಡಳಿಯ ಅನುಮತಿ ಇಲ್ಲದೆ ಯಾವುದೇ ಕೆಲಸಗಳು ನೆರವೇರುತ್ತಿದ್ದಿಲ್ಲ. ಹಾಗೂ ಮುಂಬೈ ಮತ್ತು ಮದ್ರಾಸ್ ಪ್ರಾಂತ್ಯಗಳು ಅಂತಕ್ಕಂಥವು ಗವರ್ನರ್ ಜನರಲ್ನ ಸಲಹೆ ಮೇರೆಗೆ ಯಾವುದೇ ಸಲಹೆ ಇಲ್ಲದೆ ಯಾವುದೇ ಯುದ್ಧಗಳನ್ನಾಗಲಿ ಅಥವಾ ಒಪ್ಪಂದಗಳನ್ನಾಗಲಿ ಅವರ ಅನುಮತಿ ಇಲ್ಲದೆ ಯಾವುದೇ ಕೆಲಸವನ್ನ ನಿರ್ವಹಿಸುವಂತೆ ಇರಲಿಲ್ಲ. ಅಷ್ಟೇ ಅಲ್ಲದೆ ಕಲ್ಕತ್ತಾದಲ್ಲಿ ಒಂದು ಸರ್ವೋಚ್ಚ ನ್ಯಾಯಾಲಯ ಅಥವಾ ಸುಪ್ರೀಂ ಕೋರ್ಟ್ ಅನ್ನು ಸ್ಥಾಪಿಸುವುದರ ಮೂಲಕ ಒಬ್ಬ ಮುಖ್ಯ ನ್ಯಾಯಾಧೀಶ ಇತರ 3 ನ್ಯಾಯಾಧೀಶರನ್ನ ಅಧಿಕಾರಕ್ಕೆ ತರಲಾಯಿತು. ಹೀಗೆ ರೆಗ್ಯುಲೇಟ್ ಕಾಯ್ದೆಗಳು ಅಂತಕ್ಕಂಥದ್ದು ಹೆಸರೇ ಸೂಚಿಸುವಂತೆ ಕಂಪನಿಯನ್ನು ಒಳಗೊಂಡಂತೆ ಭಾರತದಲ್ಲಿ ಬ್ರಿಟಿಷ್ ಆಡಳಿತ ವ್ಯವಸ್ಥೆಯನ್ನು ಇಂಗ್ಲೆಂಡಿನ ಸರ್ಕಾರದ ಅಧೀನಕ್ಕೆ ಅಂತಕ್ಕಂಥದ್ದು ತರುವ ಮೂಲಕ ಬಹಳಷ್ಟು ಪ್ರಯತ್ನಗಳಿಂದ ನಿರ್ಣಯವನ್ನ ಉಂಟು ಮಾಡುವುದರ ಮೂಲಕ ತಮ್ಮದೇ ಆಗಿರ್ತಕ್ಕಂತಹ ಒಂದು ಪ್ರಭಾವವನ್ನ ಬ್ರಿಟಿಷ್ ಸರ್ಕಾರ ಅಂತಕ್ಕಂಥದ್ದು ರೆಗ್ಯುಲೇಟ್ ಕಾಯ್ದೆಯಲ್ಲಿ ಮಾಡುತ್ತೆ. ಅರ್ಥ ಆಯ್ತಾ ಮಕ್ಕಳ? ಇನ್ನೊಂದ್ಸರಿ ನೋಡಿ, ಈ ಕಾಯ್ದೆ ಪ್ರಕಾರ ಬರುವುದಕ್ಕಿಂತ ಮುಂಚೆ ಒಟ್ಟಾರೆಯಾಗಿ ಗವರ್ನರ್ ಜನರಲ್ ಅನ್ನ ಒಂದು ಸಲಹೆ ಇಲ್ಲದೆ ಯಾವುದೇ ಕೆಲಸಗಳನ್ನ ಮಾಡುವಂತೆ ಇರಲಿಲ್ಲ ಈ ರೆಗ್ಯುಲೇಟ್ ಆಕ್ಟ್ ನ ಒಂದು ಪ್ರಕಾರ. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಎರಡನೇದಾಗಿರ್ತಕ್ಕಂಥದ್ದು ಸಂವಿಧಾನವನ್ನು ಬೆಳವಣಿಗೆ ರೆಗ್ಯುಲೇಟ್ ಕಾಯ್ದೆ ನಂತರ ಬರ್ತಕ್ಕಂತಹ ಎರಡನೇ ಕಾಯ್ದೆ ಅಂತಕ್ಕಂಥದ್ದು 1784ರ ಫಿಟ್ಸ್ ಇಂಡಿಯಾ ಕಾಯ್ದೆ ಅಂತಕ್ಕಂಥದ್ದು. ಇದು ಏನು ಹೇಳತಕ್ಕಂಥದ್ದನ್ನ ನೋಡೋಣ. 1773ರಲ್ಲಿ ರೆಗ್ಯುಲೇಟ್ ಕಾಯ್ದೆ ಕೆಲವು ಅನಿಶ್ಚಿತಗಳನ್ನ ಅವುಗಳನ್ನ ನಿವಾರಿಸುವುದರ ಜೊತೆಗೆ ಬ್ರಿಟಿಷ್ ಸರ್ಕಾರದ ಅಧಿಕಾರವನ್ನ ಮತ್ತು ಕಂಪನಿ ಸರ್ಕಾರದ ಅಧಿಕಾರವನ್ನ ಇತಿಮಿತಿಗಳನ್ನ ಸ್ಪಷ್ಟ ಮಾಡುವುದಕ್ಕಾಗಿಯೇ ಈ ಕಾಯ್ದೆಯನ್ನ ಜಾರಿಗೆ ತರಲಾಯಿತು. ರೆಗ್ಯುಲೇಟ್ ಕಾಯ್ದೆಯಲ್ಲಿರ್ತಕ್ಕಂತಹ ಕೆಲವು ಅನಿಶ್ಚಿತಗಳನ್ನು ಅಂದ್ರೆ ಸರಿಯಿಲ್ಲ, ಕೇವಲ ಬಂಗಾಳದ ಗವರ್ನರ್ ಜನರಲ್ಗೆ ಮಾತ್ರ ಅಧಿಕಾರವನ್ನ ನೀಡಲಾಗಿತ್ತು. ಅದರ ಒಂದು ಅನಿಶ್ಚಿತತೆಗಳನ್ನ ದೂರ ಮಾಡುವುದಕ್ಕಾಗಿ ಹಾಗೂ ಬ್ರಿಟಿಷ್ ಸರ್ಕಾರ ಈಸ್ಟ್ ಇಂಡಿಯಾ ಸರ್ಕಾರದಲ್ಲಿರ್ತಕ್ಕಂತಹ ಒಂದು ಅಧಿಕಾರದ ಒಂದು ಇತಿಮಿತಿಗಳನ್ನ ಸ್ಪಷ್ಟಪಡಿಸತಕ್ಕಂಥದ್ದೇ ಈ ಒಂದು ಫಿಟ್ಸ್ ಇಂಡಿಯಾ ಆಕ್ಟಿನ ಒಂದು ಕಾಯ್ದೆಯ ಒಂದು ಪ್ರಮುಖವಾಗಿರ್ತಕ್ಕಂತಹ ಅಂಶಗಳು ಅಂತಕ್ಕಂಥವಾಗಿದ್ದು, ಇಂಗ್ಲೆಂಡ್ ಸರ್ಕಾರ ಈ ಕಾಯ್ದೆಯ ನಿಬಂಧನೆಗಳನ್ನು ಹೇರುವುದರ ಮೂಲಕ ಭಾರತದಲ್ಲಿ ಕಂಪನಿ ಸರ್ಕಾರ ನಿರ್ಣಾಯಕವಾಗಿ ನಿಯಂತ್ರಿಸತಕ್ಕಂಥ ಉದ್ದೇಶಕ್ಕಾಗಿ ಇದನ್ನು ಫಿಟ್ಸ್ ಇಂಡಿಯಾ ಆಕ್ಟ್ ಅನ್ನ ಜಾರಿಗೆ ತರಲಾಯಿತು. ಏನು ಈ ವೇಳೆಗಾಗಲೇ ರೆಗ್ಯುಲೇಟ್ ಆಕ್ಟಿನ ಪ್ರಕಾರ ನಿರ್ದೇಶನ ಮಂಡಳಿ, ನಿಯಂತ್ರಣ ಮಂಡಳಿ ಅಂತಕ್ಕಂಥದ್ದಲ್ಲ, ನಿಯಂತ್ರಣ ಮಂಡಳಿ ಅಂತಕ್ಕಂಥದ್ದು. ನಿಯಂತ್ರಣ ಮಂಡಳಿ ಅಂತಕ್ಕಂಥದ್ದನ್ನ 6 ಜನರ ಒಂದು ಕಮಿಷನರ್ ಒಳಗೊಂಡ ಹೊಸ ಸಂಸ್ಥೆಯನ್ನ ಹುಟ್ಟು ಹಾಕಲಾಯಿತು. ಮೊದಲು ಏನಿತ್ತು ನಿರ್ದೇಶನ ಮಂಡಳಿ ಅಂತಕ್ಕಂಥದ್ದು ಬ್ರಿಟಿಷ್ ಸರ್ಕಾರ ಇತ್ತು. ಆದ್ರೆ ಏನ್ ಮಾಡ್ತು, ಅದನ್ನ ಪುನರ ಪರಿಶೀಲನೆ ಮಾಡುವುದರ ಮೂಲಕ ನಿಯಂತ್ರಣ ಮಂಡಳಿಯಿಂದ ಜಾರಿಗೆ ತರುವ ಮೂಲಕ ಇದರಲ್ಲಿ ಎಷ್ಟು ಜನ ಸದಸ್ಯರಿರ್ತಾರೆ? 6 ಜನ ಸದಸ್ಯರಿರ್ತಕ್ಕಂಥವರು ಈ ಒಂದು ಫಿಟ್ಸ್ ಇಂಡಿಯಾ ಆಕ್ಟಿನ ಪ್ರಕಾರ ಕಂಡುಬರ್ತಾರೆ. ಹಾಗೂ ಅಷ್ಟೇ ಅಲ್ಲದೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕೆಂದರೆ ಈ ಹಿಂದೆ ಇದ್ದಂತಹ
ಯಾವ್ದಿತ್ತು ರೆಗ್ಯುಲೇಟರಿ ಆಕ್ಟ್ ನಲ್ಲಿ? ನಿರ್ದೇಶನ ಮಂಡಳಿ ಅಂತಕ್ಕಂಥದ್ದು ಇತ್ತು. ಕೋರ್ಟ್ ಆಫ್ ಡೈರೆಕ್ಷನ್ ಅಂತಕ್ಕಂಥದ್ದು. ಆ ಜಾಗದಲ್ಲಿ ನಿಯಂತ್ರಣ ಮಂಡಳಿಯನ್ನ ಕಂಟ್ರೋಲ್ ಆಫ್ ಬೋರ್ಡ್ ಅಂತಕ್ಕಂಥದ್ದು, ಬೋರ್ಡ್ ಆಫ್ ಕಂಟ್ರೋಲ್ ಅಂತಕ್ಕಂಥದನ್ನ ಜಾರಿಗೆ ತರಲಾಯಿತು. ಈ ವೇಳೆಗಾಗಲೇ ನಿರ್ದೇಶನ ಮಂಡಳಿ ಅಂತಕ್ಕಂಥದ್ದು ಒಂದು ಅನುಮತಿ ಇಲ್ಲದೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಮದ್ರಾಸ್ ಮತ್ತು ಮುಂಬೈ ಪ್ರಾಂತ್ಯಗಳಿರ್ತಕ್ಕಂಥ ಯುದ್ಧ ಮಾಡಿಕೊಳ್ಳೋದಾಗಲಿ ಅಥವಾ ಶಾಂತಿ ಸಂಧಾನ ಮಾಡಿಕೊಳ್ಳೋದಾಗಿರ್ತಕ್ಕಂತಹ ಒಂದು ವ್ಯವಸ್ಥೆ ಇರಲಿಲ್ಲ. ಆದ್ರೆ ಈ ಫಿಕ್ಸ್ ಇಂಡಿಯಾ ಅಂತಕ್ಕಂಥದ್ದು ರೆಗ್ಯುಲೇಟರಿ ಆಕ್ಟ್ ನಲ್ಲಿ ಇರತಕ್ಕಂತಹ ಒಂದು ಅನುಚಿತಗಳನ್ನ ಮತ್ತು ಬ್ರಿಟಿಷ್ ಸರ್ಕಾರ ಹಾಗೂ ಈಸ್ಟ್ ಇಂಡಿಯಾ ಕಂಪನಿ ಇರತಕ್ಕಂತಹ ಕೆಲವು ಅಧಿಕಾರಗಳ ಇತಿಮಿತಿಗಳನ್ನ ನಿಯಂತ್ರಿಸುವುದಕ್ಕಾಗಿ ಫಿಕ್ಸ್ ಇಂಡಿಯಾ ಕಾಯ್ದೆಯನ್ನ ಜಾರಿಗೆ ತರಲಾಗುತ್ತೆ. ಈ ಫಿಕ್ಸ್ ಇಂಡಿಯಾ ಅಂತಕ್ಕಂಥ ಮೊದಲು ಮಾಡಿರ್ತಕ್ಕಂಥ ಕೆಲಸ ಏನಪ್ಪಾ ಅಂದ್ರೆ, ಸೊ ನಿರ್ದೇಶಕ ಮಂಡಳಿ, ಡೈರೆಕ್ಷನ್ ಆಫ್ ಕೌನ್ಸಿಲ್ ಅಂತ ಇರ್ತಲ್ಲ, ಕಂಟ್ರೋಲರ್ ಅಂತ, ಅದನ್ನ ಏನ್ ಮಾಡಿದ್ರು, ಅದನ್ನ ಬದಲಾವಣೆ ಮಾಡಿ ನಿಯಂತ್ರಣ ಮಂಡಳಿ ಅಂತಕ್ಕಂಥ 6 ಜನ ಸದಸ್ಯರಿರ್ತಕ್ಕಂತಹ ಒಂದು ವ್ಯವಸ್ಥೆಯನ್ನ ಜಾರಿಗೆ ತರುವುದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಈ ಕಾಯ್ದೆ ಅಂತಕ್ಕಂಥ ಕೆಲಸ ಮಾಡುತ್ತೆ. ಈ ಮಂಡಳಿಯು ಯಾವ ಮಂಡಳಿಯು? ನಿಯಂತ್ರಣ ಮಂಡಳಿಯು ನಾಗರಿಕ, ಸಿವಿಲ್, ನಾಗರಿಕ, ಮಿಲಿಟರಿ, ಸೈನ್ಯಕ್ಕೆ ಸಂಬಂಧಿಸಿದಂತೆ ನಾಗರಿಕ, ಮಿಲಿಟರಿ ಮತ್ತು ಕಂದಾಯ ವಿಷಯಗಳನ್ನ ನಿರ್ದೇಶಿಸುವ ಜವಾಬ್ದಾರಿಗಳನ್ನ ಅಸ್ತಿತ್ವಕ್ಕೆ ತರ್ತದೆ. ನಾಗರಿಕ, ಮಿಲಿಟರಿ, ಕಂದಾಯವನ್ನ ನಿಯಂತ್ರಿಸತಕ್ಕಂತಹ, ಕಂದಾಯವನ್ನ ನಿಯಂತ್ರಣ ಮಾಡತಕ್ಕಂತಹ ಅಥವಾ ನಿರ್ದೇಶಿಸತಕ್ಕಂತಹ ಮತ್ತು ಮೇಲ್ವಿಚಾರಣೆ ಮಾಡತಕ್ಕಂತಹ ಅಧಿಕಾರವನ್ನ ಪಡೆದಿತ್ತು. ಯಾವುದು? ನಿಯಂತ್ರಣ ಮಂಡಳಿ ಅಂತಕ್ಕಂಥದ್ದು ನಾಗರಿಕವಾಗಿ ಮಿಲಿಟರಿ, ಕಂದಾಯ ನಿಯಂತ್ರಿಸುವ ಅಥವಾ ನಿರ್ದೇಶಿಸುವ ಅಥವಾ ಮೇಲ್ವಿಚಾರಣೆ ಮಾಡತಕ್ಕಂಥ ಒಂದು ಅಧಿಕಾರವನ್ನ ಯಾವುದು ಪಡ್ಕೊಳ್ಳುತ್ತೆ? ನಿಯಂತ್ರಣ ಮಂಡಳಿ ಅಂತಕ್ಕಂಥದ್ದು ಪಡೆದುಕೊಳ್ಳುತ್ತೆ. ಇಂಗ್ಲೆಂಡ್ ನಲ್ಲಿ ನಿರ್ದೇಶಕ ಮಂಡಳಿ ಮತ್ತು ನಿಯಂತ್ರಣ ಮಂಡಳಿ ಎರಡೂ ಜಾರಿಯಲ್ಲಿ ಇರುತ್ತವೆ. ಭಾರತದಲ್ಲಿ ಮಾತ್ರ ಏನಿತ್ತು? ನಿಯಂತ್ರಣ ಮಂಡಳಿ ಮಾತ್ರ ಅಸ್ತಿತ್ವದಲ್ಲಿ ಇತ್ತು. ಆದ್ರೆ ಇಂಗ್ಲೆಂಡ್ ನಲ್ಲಿ ಯಾರ್ಯಾರಿದ್ದು? ನಿರ್ದೇಶನ ಮಂಡಳಿ ಇತ್ತು ಮತ್ತು ನಿಯಂತ್ರಣ ಮಂಡಳಿ ಅಂತಕ್ಕಂಥ ಎರಡೂ ಸಹ ಜಾರಿಯಲ್ಲಿ ಇದ್ದು. ಅದೇ ರೀತಿ ಭಾರತೀಯರು ತನ್ನ ಸಾರ್ವಭೌಮತ್ವವನ್ನ ಬ್ರಿಟಿಷ್ ರಾಜರ ಹೆಸರಿನಲ್ಲಿ ಪಡೆದಿದ್ದಾರೆ ವಿನಃ ಅವರ ಸ್ವಂತ ಹಕ್ಕಲ್ಲ ಅಂತಕ್ಕಂಥ ಒಂದು ವಿಚಾರವನ್ನ ವ್ಯಕ್ತಪಡಿಸುತ್ತೆ. ಈ ಒಂದು ಫಿಕ್ಸ್ ಇಂಡಿಯಾ ಆಕ್ಟಿನ ಪ್ರಕಾರ ಭಾರತೀಯರು ಕೇವಲ ರಾಜಕೀಯವಾಗಿ ಕೆಲಸವನ್ನ ಮಾಡಬೇಕು. ಹಾಗಾದ್ರೆ ರಾಜಕೀಯವಾಗಿರ್ತಕ್ಕಂಥ ಹಕ್ಕುಗಳನ್ನ ಯಾರ ಅಧೀನದಲ್ಲಿತ್ತು? ಬ್ರಿಟಿಷ್ ಸರ್ಕಾರದ ಈಸ್ಟ್ ಇಂಡಿಯಾ ಕಂಪನಿಯ ಅಧೀನದಲ್ಲಿ ಇತ್ತು. ಈ ಕಾಯ್ದೆ ಪ್ರಕಾರ ಭಾರತ ಅಂತಕ್ಕಂಥದ್ದು ಬ್ರಿಟಿಷರ ಅಧೀನವಾಗಿತ್ತು ಮತ್ತು ಇಂಗ್ಲೆಂಡ್ ಸರ್ಕಾರವೇ ಅಂತಿಮ ಮತ್ತು ಸಾರ್ವಭೌಮ ಅಂತಕ್ಕಂತಹ ಯಾವುದೇ ರೀತಿಯಾಗಿರ್ತಕ್ಕಂತಹ ಭಾರತದಲ್ಲಿರ್ತಕ್ಕಂಥ ಅಧೀನ ರಾಜ್ಯಗಳನ್ನ ಏನ್ ಮಾಡಿತ್ತು? ಬ್ರಿಟಿಷರೇ ಸಾರ್ವಭೌಮ, ಅವರ ಅಧಿಕಾರವನ್ನು ನಿಯಂತ್ರಿಸುವ ಅಧಿಕಾರ ಈಸ್ಟ್ ಇಂಡಿಯಾ ಕಂಪನಿಗೆ ಇತ್ತು ಅಂತಕ್ಕಂಥದ್ದು ಈ ಪ್ರಮುಖವಾಗಿರ್ತಕ್ಕಂತಹ ಒಂದು ಫಿಕ್ಸ್ ಇಂಡಿಯಾ ಆಕ್ಟ್ ಅಂತಕ್ಕಂಥದ್ದು ತನ್ನ ಕಾಯ್ದೆಯಲ್ಲಿ ತಿಳಿಸ್ತಕ್ಕಂಥದ್ದು. ಅರ್ಥ ಆಯ್ತಾ ಮಕ್ಕಳ? 1784ರಲ್ಲಿ ಫಿಕ್ಸ್ ಇಂಡಿಯಾ ಆಕ್ಟ್ ಅನ್ನ ಜಾರಿಗೆ ತರುವುದರ ಮೂಲಕ ಈಗಾಗಲೇ ರೆಗ್ಯುಲೇಟ್ ಆಕ್ಟ್ ನಲ್ಲಿರತಕ್ಕಂತಹ ಕೆಲವು ಅಂಶಗಳ ಅನಿಶ್ಚಿತೆಯನ್ನ ದೂರ ಮಾಡುವುದಕ್ಕಾಗಿ, ಅಷ್ಟೇ ಅಲ್ಲದೆ ಬ್ರಿಟಿಷ್ ಸರ್ಕಾರದ ಮತ್ತು ಈಸ್ಟ್ ಇಂಡಿಯಾ ಕಂಪನಿಯಲ್ಲಿರ್ತಕ್ಕಂತಹ ಒಂದು ಅಸಮರ್ಪಕತೆಯನ್ನ, ಅಧಿಕಾರದಲ್ಲಿರ್ತಕ್ಕಂಥ ಹಿರಿಮಿತಿಗಳನ್ನ ನಿಯಂತ್ರಿಸುವುದಕ್ಕಾಗಿ ಫಿಕ್ಸ್ ಇಂಡಿಯಾ ಆಕ್ಟ್ ಅನ್ನ ಜಾರಿಗೆ ತರಲಾಯಿತು. ಈ ವೇಳೆಗಾಗಲೇ ಭಾರತದಲ್ಲಿ ನಿರ್ದೇಶನ ಮಂಡಳಿ ಅಂತಕ್ಕಂಥದ್ದು ರೆಗ್ಯುಲೇಟ್ ಆಕ್ಟ್ ನಲ್ಲಿ ಇತ್ತು. ಆದ್ರೆ ಅದನ್ನ ತೆಗೆದುಹಾಕಿ ನಿಯಂತ್ರಣ ಮಂಡಳಿಯನ್ನ 6 ಜನ ಸದಸ್ಯರಿರ್ತಕ್ಕಂಥ ನಿಯಂತ್ರಣ ಮಂಡಳಿಯನ್ನ ಅಸ್ತಿತ್ವಕ್ಕೆ ತರಲಾಯಿತು. ಅಷ್ಟೇ ಅಲ್ಲದೆ ಈ ನಿಯಂತ್ರಣ ಮಂಡಳಿ ಅಂತಕ್ಕಂಥದ್ದು ನಾಗರಿಕ, ಮಿಲಿಟರಿ, ಕಂದಾಯ ನಿಯಂತ್ರಿಸುವ, ನಿರ್ದೇಶಿಸುವ ಮತ್ತು ಮೇಲ್ವಿಚಾರಣೆ ಮಾಡತಕ್ಕಂಥ ಅಧಿಕಾರವನ್ನ ಯಾರು ಪಡ್ಕೊಳ್ತಾರೆ? ನಿಯಂತ್ರಣ ಮಂಡಳಿಯವರು ಪಡ್ಕೊಳ್ತಾರೆ. ಈ ರೀತಿಯಾಗಿರ್ತಕ್ಕಂಥ ಒಂದು ಫಿಕ್ಸ್ ಇಂಡಿಯಾ ಆಕ್ಟ್ ಅಂತಕ್ಕಂಥ ಕಾಯ್ದೆಯಲ್ಲಿ ಪ್ರಮುಖವಾಗಿರ್ತಕ್ಕಂಥ ಅಂಶವಾಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಬ್ರಿಟಿಷ್ ಸರ್ಕಾರ ಅಂತಕ್ಕಂಥದ್ದು, ಬ್ರಿಟನ್ ಅಂತಕ್ಕಂಥದ್ದು ನಿರ್ದೇಶನ ಮಂಡಳಿಯನ್ನ ಅಥವಾ ನಿಯಂತ್ರಣ ಮಂಡಳಿ ಎರಡೂ ಮಂಡಳಿಗಳನ್ನು ಸಹ ಬ್ರಿಟನ್ ನಲ್ಲಿ ಹೊಂದಿತ್ತು. ಹಾಗೆಯೇ ಭಾರತೀಯರು ತನ್ನ ಸಾರ್ವಭೌಮ, ಭಾರತದಲ್ಲಿರ್ತಕ್ಕಂತಹ ರಾಜಕೀಯವಾಗಿರ್ತಕ್ಕ ಅಧೀನ ರಾಜ್ಯಗಳು ತನ್ನ ಸಾರ್ವಭೌಮನ ಯಾರ ಅಸ್ತಿತ್ವವನ್ನು ಪಡೆದಿತ್ತು?
ಬ್ರಿಟನ್ ನಲ್ಲಿರ್ತಕ್ಕಂಥ ಈಸ್ಟ್ ಇಂಡಿಯಾ ಕಂಪನಿಯ ಒಂದು ಅಧೀನದಲ್ಲಿತ್ತು. ಹಾಗಾದರೆ ಯಾವುದೇ ಹಕ್ಕುಗಳನ್ನ ಅಧೀನ ರಾಜರುಗಳಿರ್ತಕ್ಕಂಥವು ಪಡೆದಿರಲಿಲ್ಲ. ಎಲ್ಲ ಹಕ್ಕುಗಳನ್ನ ಮೊಟಕುಗೊಳಿಸಿ ಸ್ವತಂತ್ರವಾಗಿರ್ತಕ್ಕಂಥ ಬ್ರಿಟಿಷರೇ ಅಂತಕ್ಕಂಥವರು ಸಾರ್ವಭೌಮತ್ವವನ್ನು ಪಡೆದಿರ್ತಕ್ಕಂಥದ್ದು ಈ ಫಿಟ್ಸ್ ಇಂಡಿಯಾ ಆಕ್ಟಿನ ಪ್ರಕಾರ ನಾವು ಕಾಣ್ತಾ ಇದ್ವಿ. ಇಷ್ಟು ಈ ಒಂದು ಫಿಟ್ಸ್ ಇಂಡಿಯಾ ಆಕ್ಟಿನ ಒಂದು ಕಾಯ್ದೆಯ ಪ್ರಮುಖವಾಗಿರ್ತಕ್ಕಂತಹ ಅಂಶ. ನೆಕ್ಸ್ಟ್ ನಾವು ನೋಡ್ತಕ್ಕಂಥದ್ದು ಚಾರ್ಟರ್ ಆಕ್ಟ್ಗಳು ಅಂತಕ್ಕಂಥದ್ದು. ಮೂರನೇದಾಗಿರ್ತಕ್ಕಂಥದ್ದು ಈ ಚಾರ್ಟರ್ ಆಕ್ಟ್ ನಲ್ಲಿ ಏನೇನು ಪ್ರಭಾವ ಬೀರ್ತಕ್ಕಂಥದ್ದನ್ನ ಒಂದೊಂದಾಗಿ ನೋಡೋಣ. ಚಾರ್ಟರ್ ಕಾಯ್ದೆ ಅಂತಕ್ಕಂಥದ್ದು. ಸೊ ಈ ಕಾಯ್ದೆಯಲ್ಲಿ ಏನು ಪ್ರಮುಖವಾಗಿರ್ತಕ್ಕಂತಹ ಇದರ ಪ್ರಮುಖ ಉದ್ದೇಶ, ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯು ಪರವಾನಗಿಯನ್ನ ವಿಸ್ತರಿಸತಕ್ಕಂಥ, ಪರವಾನಗಿ ಅಂದ್ರೆ ಅನುಮತಿ ಪತ್ರ ಅಥವಾ ಭಾರತದಲ್ಲಿ ವ್ಯಾಪಾರ ಮಾಡ್ತಕ್ಕಂತಹದನ್ನು, ಭಾರತದಲ್ಲಿ ವಸಾಹತುಶಾಹಿತ್ವ ಅಥವಾ ಸಾರ್ವಭೌಮತ್ವವನ್ನ ಮುಂದುವರಿಸುವುದಕ್ಕಾಗಿ ಪರವಾನಗಿಯನ್ನ ಅಥವಾ ವ್ಯಾಪಾರ ಮಾಡ್ತಕ್ಕಂತಹ ಒಂದು ನಾವು ಹೇಳ್ತೀವಲ್ಲ ಲೈಸೆನ್ಸ್ ಅಂತ, ಅದನ್ನ ಏನ್ ಮಾಡ್ತಕ್ಕಂಥ ಮುಂದುವರಿಸುವುದಕ್ಕಾಗಿ ಒಂದು ಚಾರ್ಟರ್ ಆಕ್ಟ್ ಅನ್ನು ಜಾರಿಗೆ ತರ್ತಾರೆ. ಅವುಗಳಲ್ಲಿ 1793ರಲ್ಲಿ, 1813ರಲ್ಲಿ, 1833ರಲ್ಲಿ, 1833ರಲ್ಲಿ ಚಾರ್ಟರ್ ಕಾಯ್ದೆಗಳನ್ನ ಜಾರಿಗೆ ತರಲಾಗಿದೆ. ಪ್ರತಿ 20 ವರ್ಷಕ್ಕೊಮ್ಮೆ ಕಂಪನಿಯ ಒಂದು ಪರವಾನಗಿಯನ್ನ ನವೀಕರಣ ಮಾಡ್ತಕ್ಕಂಥದ್ದು ಅಥವಾ ರಿನಿವಲ್ ಅಂತ ಹೇಳ್ತೀವಲ್ಲ, ಅಥವಾ ಹೊಸನ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಈ ಒಂದು ಆಕ್ಟ್ಗಳಂತಕ್ಕಂಥವು ಮಾಡ್ತವೆ. ಯಾವ್ಯಾವ ಒಂದು ಇಸ್ವಿಯ ಸಂದರ್ಭದಲ್ಲಿ 1793ರಲ್ಲಿ, 1813ರಲ್ಲಿ, 1833ರಲ್ಲಿ ಮತ್ತು 1853ರಲ್ಲಿ ಚಾರ್ಟರ್ ಕಾಯ್ದೆಗಳನ್ನ ಜಾರಿಗೆ ತರುವ ಮೂಲಕ ಪ್ರತಿ 20 ವರ್ಷಗಳಿಗೊಮ್ಮೆ ಅದನ್ನು ನವೀಕರಿಸತಕ್ಕಂಥ ಒಂದು ವ್ಯವಸ್ಥೆಯನ್ನ ಈ ಒಂದು ಚಾರ್ಟರ್ ಆಕ್ಟ್ ಅಂತಕ್ಕಂಥದ್ದು ಜಾರಿಗೆ ತರಲಾಯಿತು. ಈ ಮತ್ತೆ ಬ್ರಿಟಿಷ್ ಸರ್ಕಾರ ಅಂತಕ್ಕಂಥದ್ದು, ಈಸ್ಟ್ ಇಂಡಿಯಾ ಕಂಪನಿ ಅಂತಕ್ಕಂಥದ್ದು ಹೊಸವಾಗಿರ್ತಕ್ಕಂತಹ ಒಂದು ನೀತಿಗಳನ್ನ ಜಾರಿಗೆ ತರುವುದರ ಮೂಲಕ ಬ್ರಿಟಿಷ್ ಸರ್ಕಾರ ಅಂತಕ್ಕಂಥದ್ದು 1833 ಮತ್ತು 1833ರ ಕಾಯ್ದೆಗಳು ವಿವಿಧ ಕಾರಣಗಳಿಂದ ಪ್ರಮುಖವಾಗಿರ್ತಕ್ಕಂಥದ್ದೊಂದನ್ನ ನೋಡ್ತೀವಿ. ಈ ಒಂದು 20 ವರ್ಷಗಳಿಗೊಮ್ಮೆಗೆ ಏನು ಪರವಾನಗಿಯನ್ನ ವಿಸ್ತರಿಸುವುದರ ಜೊತೆಗೆ ಅದನ್ನು ನವೀಕರಣ ಮಾಡತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಕೆಲಸವನ್ನ ಬ್ರಿಟಿಷ್ ಸರ್ಕಾರ ಅಂತಕ್ಕಂಥದ್ದು ಮಾಡುತ್ತೆ. ಈ ಒಂದು ವ್ಯವಸ್ಥೆಯಲ್ಲಿ ನಾವು ಕಾಣ್ತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥ ಅಂಶ ಅಂತಂದ್ರೆ, ಒಂದನೇದಾಗಿರ್ತಕ್ಕಂಥದ್ದು 1813ರ ಒಂದು ಚಾರ್ಟರ್ ಆಕ್ಟ್ ಅಂತಕ್ಕಂಥದ್ದು, ಚಾರ್ಟರ್ ಕಾಯ್ದೆ ಅಂತಕ್ಕಂಥದ್ದು. ಅದರಲ್ಲಿ ಮೊದಲಾಗಿರ್ತಕ್ಕಂಥದ್ದು 1813ರ ಒಂದು ಕಾಯ್ದೆಯ ಅಂಶಗಳು ಯಾವಂದ್ರೆ, ಈ ಕಾಯ್ದೆ ಪ್ರಕಾರ ಈಸ್ಟ್ ಇಂಡಿಯಾ ಕಂಪನಿ ಅಂತಕ್ಕಂಥದ್ದು ಮುಂದಿನ 20 ವರ್ಷಗಳು ಭಾರತದಲ್ಲಿ ಅಧಿಕಾರವನ್ನ ಪಡೆಯತಕ್ಕಂಥದ್ದು. 20 ವರ್ಷಗಳ ಕಾಲಾವಧಿಯಲ್ಲಿ ಸಹ ಭಾರತದಲ್ಲಿ ಮತ್ತೆ ತಮ್ಮ ವಸಾಹತುಶಾಹಿ ಮತ್ತು ಸಾಮ್ರಾಜ್ಯಶಾಹಿಯನ್ನ ಮುಂದುವರಿಸಿಕೊಂಡು ಹೋಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಪಾಲನೆ ಮಾಡ್ಕೊಂಡು ಬರ್ತಕ್ಕಂಥದ್ದು. ಈ ಕಾಯ್ದೆ ಪರ್ವದಲ್ಲಿ ವ್ಯಾಪಾರ ಮಾಡೋ ಅಧಿಕಾರವನ್ನ ಕಂಪನಿ ಮಾತ್ರವಲ್ಲದೆ ಇಚ್ಛೆ ಉಳ್ಳವರು ಸಹ ಯಾರಾದರೂ ಸಹ ಒಂದು ವ್ಯಾಪಾರವನ್ನ ಮಾಡಬಹುದು ಅಂತಕ್ಕಂಥ ಒಂದು ಅನುಮತಿಯನ್ನ ನೀಡಿತು. ಕೇವಲ ಭಾರತದಲ್ಲಿರ್ತಕ್ಕಂತಹ ಈಸ್ಟ್ ಇಂಡಿಯಾ ಕಂಪನಿಯ ಅಷ್ಟೇ ಅಲ್ಲದೆ ಯಾರಾದರೂ ಖಾಸಗಿ ವ್ಯಕ್ತಿಗಳು ಸಹ ವ್ಯಾಪಾರವನ್ನ ಮಾಡಬಹುದು ಅಂತಕ್ಕಂಥ ಒಂದು ವ್ಯವಸ್ಥೆಯನ್ನ ಹೇಳಿದ ಈ ಮೇಲೆ ಇಚ್ಛೆ ಇದ್ದವರೆಲ್ಲರೂ ಸಹ ಈ ಕಾಯ್ದೆ ಅವಕಾಶವನ್ನ ಮುಕ್ತವಾಗಿರ್ತಕ್ಕಂಥ ವ್ಯಾಪಾರ ನೀತಿಗೆ ಅವಕಾಶವನ್ನ ಮಾಡಿರ್ತಕ್ಕಂಥದ್ದು. ಇದು ಪ್ರಮುಖವಾಗಿರ್ತಕ್ಕಂಥ ಈ ಕಾಯ್ದೆಯ ಪ್ರಮುಖ ಅಂಶವಾಗಿರ್ತಕ್ಕಂಥದ್ದು. ನೋಡಿ, ಭಾರತದಲ್ಲಿ ಏನು ದಿವಾನ ಹಕ್ಕನ್ನ ಅಥವಾ ವ್ಯಾಪಾರ ಮಾಡೋದಕ್ಕೆ ಪರವಾನಗಿ ನೀಡಿರ್ತಕ್ಕಂಥದ್ದೊಂದು ವ್ಯವಸ್ಥೆಯನ್ನ ವಿಸ್ತಾರ ಮಾಡುವುದಕ್ಕಾಗಿ ಈ ಒಂದು ಚಾರ್ಟರ್ ಕಾಯ್ದೆಗಳನ್ನ ಅಸ್ತಿತ್ವಕ್ಕೆ ತರಲಾಯಿತು. ಮುಂದಿನ ಒಂದು 20 ವರ್ಷಗಳಿಗೊಂದ್ಸರಿ ನವೀಕರಣ ಮಾಡತಕ್ಕಂತಹ ಒಂದು ಅನುಮತಿ ಒಂದು ಪತ್ರ ಅಥವಾ ಪರವಾನಗಿಯನ್ನು ನವೀಕರಣ ಮಾಡತಕ್ಕಂತಹ ಒಂದು ವ್ಯವಸ್ಥೆಯನ್ನು ತರಲು. ಅಷ್ಟೇ ಅಲ್ಲದೆ ಈ ಒಂದು ಕಾಯ್ದೆ ಪ್ರಕಾರ ಈಸ್ಟ್ ಇಂಡಿಯಾ ಕಂಪನಿಯು ಸುಮಾರು ಮುಂದಿನ 20 ವರ್ಷಗಳು ಭಾರತದಲ್ಲಿಯೇ ಪರವಾನಗಿ ಅಧಿಕಾರವನ್ನು ಪಡೆಯುವುದರ ಮೂಲಕ ಪ್ರಮುಖವಾಗಿದ್ದ ಕಾರಣವನ್ನು ಮಾತ್ರವಲ್ಲದೆ ಈಸ್ಟ್ ಇಂಡಿಯಾ ಕಂಪನಿ ಮಾತ್ರವಲ್ಲದೆ ಯಾರಾದರೂ ಸಹ ಖಾಸಗಿ ವ್ಯಕ್ತಿಗಳು ಸಹ ಒಂದು ಭಾರತದಲ್ಲಿ ಏನ್ ಮಾಡಬಹುದು, ವ್ಯಾಪಾರ ಮಾಡುವುದಕ್ಕೆ ಮುಕ್ತವಾಗಿರ್ತಕ್ಕಂತಹ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದನ್ನು ನಾವು ಈ ಒಂದು
ಒಂದು ವ್ಯವಸ್ಥೆಯನ್ನ ಕಾಣಬಹುದು. ಅಷ್ಟೇ ಅಲ್ಲದೆ ಅನುಮತಿ ಪರವಾನಗಿಯ ಒಂದು ಹೊಸ ಕಾಲ ಅಂತಕ್ಕಂಥದ್ದು ಈಗಾಗಲೇ ಒಂದು ಖಾಸಗಿ ವ್ಯಕ್ತಿಗಳಿಗೆ ಯಾವಾಗ ವ್ಯಾಪಾರ ಮಾಡ್ತಕ್ಕಂಥ ಒಂದು ಅಸ್ತಿತ್ವವನ್ನ ನೀಡಲಾಯಿತು. ಆ ಒಂದು ವಿಚಾರವನ್ನೇ ಕಾಯ್ದಿರ್ತಕ್ಕಂತಹ ಮುಕ್ತವಾಗಿರ್ತಕ್ಕಂಥ ವ್ಯಾಪಾರ ಮಾಡುವುದಕ್ಕಾಗಿ ಅನುಮತಿ ಪರವಾನಗಿ ಪತ್ರ ಒಂದು ಕಾಲ ಅಂತಕ್ಕಂಥದ್ದು ಆರಂಭವಾಗುವ ಜೊತೆಗೆ ಗವರ್ನರ್ ಜನರಲ್ ಅಂತಕ್ಕಂಥವನು ಸೇನೆಯ ಮುಖ್ಯಸ್ಥರನ್ನು ಮತ್ತು ನಿರ್ದೇಶಕರನ್ನು ನೇಮಿಸುವ ಅಧಿಕಾರವನ್ನ ಪಡಿತಾನೆ. ಯಾರು? ಗವರ್ನರ್ ಜನರಲ್. ಗವರ್ನರ್ ಜನರಲ್ ಅಂತಕ್ಕಂಥವನು ಸೇನೆಯ ಮುಖ್ಯಸ್ಥರನ್ನು ಮತ್ತು ಯಾರನ್ನ ಸೇನೆಯ ಮುಖ್ಯಸ್ಥರನ್ನು ಮತ್ತು ನಿರ್ದೇಶಕ ಮಂಡಳಿಯನ್ನ ನೇಮಿಸುವ ಅಧಿಕಾರ. ನಿರ್ದೇಶಕ ಮಂಡಳಿಯರನ್ನ ನೇಮಿಸುವ ಅಧಿಕಾರವನ್ನ ಪಡಿತಾರೆ. ಯಾರು ಪಡಿತಾರೆ? ಗವರ್ನರ್ ಜನರಲ್ ಅಂತಕ್ಕಂಥವ್ರು ನೇಮಿಸುವ ಅಧಿಕಾರ. ಹಾಗೆ ಅಷ್ಟೇ ಅಲ್ಲದೆ ಚರ್ಚ್ಗಳು ಭಾರತದಲ್ಲಿ ಪ್ರವೇಶ ಮಾಡುವುದಕ್ಕೆ ಅವಕಾಶವನ್ನ ಮಾಡಲಾಯಿತು. ಈ ಒಂದು ಅಧಿಕೃತವಾದ ಅವಕಾಶವನ್ನ ಕಾಯ್ದಿರ್ತಕ್ಕಂತಹ ಬ್ರಿಟಿಷರು ಭಾರತದಲ್ಲಿ ಹೊಸ ಜ್ಞಾನವನ್ನ ಪ್ರಸರಿಸತಕ್ಕಂತಹ ಮತ್ತು ನೈತಿಕ ಧಾರ್ಮಿಕ ಬದುಕನ್ನು ಎತ್ತರಿಸುವ ಜವಾಬ್ದಾರಿಯನ್ನ ಮಾಡುವುದಕ್ಕಾಗಿ ಭಾರತದಲ್ಲಿ ಮಿಷನರಿ ಸಂಘಗಳು ಅಂತಕ್ಕಂಥವು ಕ್ರೈಸ್ತ ಧರ್ಮದ ಸಂಘಗಳಂತಕ್ಕಂಥವು ಅಸ್ತಿತ್ವಕ್ಕೆ ಬರ್ತವೆ. ಅದೇ ರೀತಿ ಕ್ರೈಸ್ತ ಮಿಷನರಿಗಳು ಭಾರತಕ್ಕೆ ಬಂದಿದ್ದು ಕ್ರೈಸ್ತ ಧರ್ಮದ ಪ್ರಚಾರ ಮತ್ತು ಇಂಗ್ಲಿಷ್ ವಿದ್ಯಾಭ್ಯಾಸ ವಿಸ್ತರಣೆಗೆ ಹೆಚ್ಚು ಅವಕಾಶವನ್ನ ನೀಡಲಾಯಿತು. ನೋಡು, ಭಾರತದಲ್ಲಿ ಕ್ರೈಸ್ತ ಧರ್ಮವನ್ನ ಹರಡುವುದಕ್ಕಾಗಿ ಭಾರತದಲ್ಲಿರ್ತಕ್ಕಂತಹ ಒಂದು ಜ್ಞಾನವನ್ನು ಹೆಚ್ಚಿಸುವುದಕ್ಕಾಗಿ ಕ್ರೈಸ್ತ ಶಿಕ್ಷಣವನ್ನು ನೀಡುವುದಕ್ಕಾಗಿ ಭಾರತದಲ್ಲಿ ಕ್ರೈಸ್ತ ಮಿಷನರಿಗಳು ಅಂತಕ್ಕಂಥವು ಅಸ್ತಿತ್ವಕ್ಕೆ ಬಂದು ಪ್ರಾರಂಭಿಸುವುದಕ್ಕೆ ಇದು ಅವಕಾಶವನ್ನ ನೀಡಲಾಯಿತು. ಈ ಮೇಲಿನ ಎಲ್ಲಾ ಕಾರಣಗಳು ಚಾರ್ಟರ್ ಕಾಯ್ದೆ ಅಂತಕ್ಕಂಥದ್ದು ಎಲ್ಲ ನೋಡಿದಾಗ ತುಂಬಾ ಚರಿತ್ರಪೂರ್ವಕವಾಗಿರ್ತಕ್ಕಂಥದ್ದು ನೋಡ್ತೀವಿ. ನೋಡಿ, ಚರಿತ್ರಪೂರ್ವಕವಾಗಿರುವುದಕ್ಕೆ ಕಾರಣ ಏನಂತಂದ್ರೆ ಮೊದಲನೇದಾಗಿರ್ತಕ್ಕಂಥದ್ದು ಮುಂದಿನ 20 ವರ್ಷಗಳವರೆಗೂ ಸಹ ಒಂದು ಪರವಾನಗಿಯ ಅನುಮತಿಯನ್ನ ಪಡೆದು ಬ್ರಿಟಿಷ್ ಸರ್ಕಾರ ಅಂತಕ್ಕಂಥದ್ದು ತನ್ನ ಅಸ್ತಿತ್ವವನ್ನು ಪಡೆದುಕೊಳ್ಳುವುದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ನಡೆಸ್ತಾರೆ. ಅಷ್ಟೇ ಅಲ್ಲದೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಂತಕ್ಕಂಥದ್ದು ಭಾರತದಲ್ಲಿ ವ್ಯಾಪಾರ ಮಾಡುವುದು ಅಷ್ಟೇ ಅಲ್ಲದೆ ಖಾಸಗಿ ವ್ಯಕ್ತಿಗಳು ಸಹ ವ್ಯಾಪಾರ ಮಾಡುವುದಕ್ಕೂ ಸಹ ಅನುಮತಿಯನ್ನ ನೀಡಲಾಯಿತು. ಇದರಿಂದ ವ್ಯಾಪಾರದ ಒಂದು ಅನುಮತಿ ಅಂತಕ್ಕಂಥದ್ದು ಮುಕ್ತವಾಗುತ್ತೆ. ಅಷ್ಟೇ ಅಲ್ಲದೆ ಭಾರತದಲ್ಲಿ ಬ್ರಿಟಿಷರು ಅಂತಕ್ಕಂಥದ್ದು ಒಂದು ಚರ್ಚ್ಗಳನ್ನ ಅಥವಾ ಮಿಷನರಿಗಳನ್ನ ಸ್ಥಾಪಿಸುವುದರ ಮೂಲಕ ಭಾರತದಲ್ಲಿ ಭಾರತೀಯರ ಒಂದು ಕ್ರೈಸ್ತ ಧರ್ಮವನ್ನು ಪ್ರಸಾರ ಮಾಡುವುದಕ್ಕಾಗಿ, ಭಾರತೀಯರಲ್ಲಿ ಜ್ಞಾನವನ್ನು ನೋಡುವುದಕ್ಕಾಗಿ ಅಥವಾ ನಂಬಿಕೆಯನ್ನ ಬಲಪಡಿಸುವುದಕ್ಕಾಗಿ ಭಾರತದಲ್ಲಿ ಕ್ರೈಸ್ತ ಮಿಷನರಿಗಳು ಪ್ರಾರಂಭಗೊಳ್ಳುತ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಭಾರತದಲ್ಲಿ ಗವರ್ನರ್ ಜನರಲ್ ಅಂತಕ್ಕಂಥವನು ಸೇನೆಯ ಮುಖ್ಯಸ್ಥರನ್ನು ಮತ್ತು ನಿರ್ದೇಶನ ಮಂಡಳಿಯವರನ್ನು ನೇಮಿಸುವ ಅಧಿಕಾರವನ್ನು ಪಡೆಯುವುದರ ಮೂಲಕ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸಿದ್ದರಿಂದ ಈ ಚಾರ್ಟರ್ ಕಾಯ್ದೆ ಅಂತಕ್ಕಂಥದ್ದು ಚರಿತ್ರೆಯಲ್ಲಿ ಅತ್ಯಂತ ಮಹತ್ವವಾಗಿರ್ತಕ್ಕಂಥ ಒಂದು ಅಂಶ ಅಂತಕ್ಕಂಥದನ್ನ ಹೇಳುವ ಚರಿತ್ರಾಪೂರ್ವಕವಾಗಿರ್ತಕ್ಕಂಥದ್ದು. ಇದನ್ನೇ ಚಾರ್ಟರ್ ಕಾಯ್ದೆ ಅಂತಕ್ಕಂಥದ್ದು 1813 ಒಂದು ಕಾಯ್ದೆ ಅಂತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂತಹ ಕೆಲಸವನ್ನ ಮಾಡಲಾಯಿತು. ಈ ರೀತಿಯಾಗಿರ್ತಕ್ಕಂತಹ ಒಂದು ವ್ಯವಸ್ಥೆ ಅಂತಕ್ಕಂಥದ್ದು ಸಾಮಾನ್ಯವಾಗಿ ನಾವು ಈ ಒಂದು ಚಾರ್ಟರ್ ಆಕ್ಟ್ ಅಂತಕ್ಕಂಥದನ್ನ ಕಾಣ್ತೀವಿ. ಅರ್ಥ ಆಯ್ತಾ ಮಕ್ಕಳ? ಹೀಗೆ ಈ ಒಂದು ಚಾರ್ಟರ್ ಆಕ್ಟ್ ಅಂತಕ್ಕಂಥ ಕೆಲಸವನ್ನ ಮಾಡುತ್ತೆ 1800. ಅದೇ ರೀತಿ 1833 ಒಂದು ಚಾರ್ಟರ್ ಕಾಯ್ದೆ ಏನನ್ನ ಮಾಡುತ್ತೆ ಅಥವಾ ಏನನ್ನ ಅಳವಡಿಸುತ್ತೆ, ಆ ಕಾಯ್ದೆಯ ಪ್ರಮುಖವಾಗಿರ್ತಕ್ಕಂತಹ ಲಕ್ಷಣಗಳು ಏನನ್ನ ನೋಡೋಣ. 1800 ಈ ಕಾಯ್ದೆ ಅನುಷ್ಠಾನಕ್ಕೆ ಬರುವ ಪೂರ್ವದಲ್ಲಿ ಭಾರತದಲ್ಲಿ ವ್ಯವಸ್ಥೆಯು ಮತ್ತಷ್ಟು ಒಂದು ಸುಧಾರಿಸುವ ಒಂದು ವ್ಯವಸ್ಥೆ ಅಂತಕ್ಕಂಥದ್ದು ಆಯಿತು. ಅಷ್ಟೇ ಅಲ್ಲದೆ ಈ ಕಾಯ್ದೆ ಅಂತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂತಹ ಈಸ್ಟ್ ಇಂಡಿಯಾ ಕಂಪನಿಯು ಮುಂದಿನ 20 ವರ್ಷಗಳಿಗೂ ನೀಡಿರ್ತಕ್ಕಂತಹ ಏನು ಪರವಾನಗಿಯ ಅನುಮತಿ ಅಂತಕ್ಕಂಥದ್ದು ಬಂಗಾಳದ ಗವರ್ನರ್ ಜನರಲ್ ಅನ್ನು ಭಾರತದ ಗವರ್ನರ್ ಜನರಲ್ ಆಗಿ ಮಾಡಲಾಯಿತು. ಬಂಗಾಳದ ಗವರ್ನರ್ ಜನರಲ್ ಅನ್ನು ಭಾರತ
ಗವರ್ನರ್ ಜನರಲ್ ಆಗಿ ಮಾಡಲಾಯಿತು. ಈ ಒಂದು ಕಾಯ್ದೆಯ ಪ್ರಮುಖವಾಗಿರ್ತಕ್ಕಂತಹ ಒಂದು ಉದ್ದೇಶ ಅಂತಕ್ಕಂಥದ್ದು. ಅಷ್ಟೇ ಅಲ್ಲದೆ ಭಾರತ ಎಲ್ಲ ವ್ಯಾಪಾರಿ ಸರಕುಗಳನ್ನು ನಿರ್ದೇಶಿಸುವ, ನಿಯಂತ್ರಿಸುವ ಮತ್ತು ಮೇಲ್ವಿಚಾರಿಸುವ ಅಧಿಕಾರವನ್ನು ಗವರ್ನರ್ ಜನರಲ್. ಭಾರತದ ವ್ಯಾಪಾರ ಸರಕುಗಳನ್ನ, ಭಾರತದಲ್ಲಿರ್ತಕ್ಕಂಥ ವ್ಯಾಪಾರ ಸರಕುಗಳನ್ನ ನಿರ್ದೇಶಿಸುವ, ನಿಯಂತ್ರಿಸುವ, ನಿರ್ದೇಶನ ಮಾಡತಕ್ಕಂಥದ್ದು ಮತ್ತು ನಿಯಂತ್ರಿಸತಕ್ಕಂತಹ ಒಂದು ಅಧಿಕಾರವನ್ನ ಮತ್ತು ಮೇಲ್ವಿಚಾರಣೆ ನಡೆಸುವ ಅಧಿಕಾರವನ್ನ ಯಾರಿಗೆ ನೀಡ್ತಾರೆ? ಭಾರತದ ಗವರ್ನರ್ ಜನರಲ್ಗೆ ನೀಡ್ತಾರೆ. ದೇಶಿ ಸಂಸ್ಥಾನಗಳ ಜೊತೆಗೆ ಯುದ್ಧ, ಶಾಂತಿ ಮತ್ತು ರಾಜತಾಂತ್ರಿಕ ಸಂಬಂಧಗಳ ವಿಷಯದಲ್ಲಿ ಬಂಗಾಳದ ಕೇಂದ್ರ ಸರ್ಕಾರವೇ ತೀರ್ಮಾನಿಸುವ ಹಕ್ಕನ್ನು ಪಡೆಯಲಾಯಿತು. ಯಾವುದೇ ರೀತಿಯಾಗಿರ್ತಕ್ಕಂಥ ಯುದ್ಧ, ಶಾಂತಿ ಮತ್ತು ಒಪ್ಪಂದಗಳನ್ನು ಮಾಡತಕ್ಕಂಥ ಹಕ್ಕುಗಳನ್ನ ಬಂಗಾಳದಲ್ಲಿರ್ತಕ್ಕಂತಹ ಒಂದು ಕೇಂದ್ರ ಸರ್ಕಾರಕ್ಕೆ ನೀಡಲಾಯಿತು. ಅಷ್ಟೇ ಅಲ್ಲದೆ ಗವರ್ನರ್ ಜನರಲ್ ಕಾರ್ಯಾಂಗ ಸಭೆಯಲ್ಲಿ ಉಳಿದ ಸದಸ್ಯರ ಜೊತೆ ಗವರ್ನರ್ ಅಂತಕ್ಕಂಥವನು ಯಾವುದಾದ್ರೂ ವಿಷಯದ ಮೇಲೆ ಒಮ್ಮತ ಮಾಡುತ್ತಿದ್ದಾಗ ಅದರ ಬಹುಮತದ ನಿರ್ಣಯವನ್ನು ತಿರಸ್ಕರಿಸತಕ್ಕಂತಹ ಅಧಿಕಾರವೂ ಸಹ ಯಾರಿಗಿತ್ತು? ಈ ಭಾರತದ ಗವರ್ನರ್ ಜನರಲ್ಗೆ ಇತ್ತು. ಧರ್ಮ, ಬಣ್ಣ ಮತ್ತು ಹುಟ್ಟಿನ ಆಧಾರದ ಮೇಲೆ ಯಾವುದೇ ತಾರತಮ್ಯ ಮಾಡುವಂತಿರುವುದು ಈ ಕಾಯ್ದೆ ಅಂತ. ಯಾವುದೇ ಧರ್ಮವನ್ನ ಅಥವಾ ಬಣ್ಣವನ್ನ ಮತ್ತು ಹುಟ್ಟಿನ ಬಗ್ಗೆ ಯಾವುದೇ ತಾರತಮ್ಯ ಮತ್ತು ಭೇದ ಭಾವ ಮಾಡದೇ ಇರ್ತಕ್ಕಂಥದ್ದು. ಕೊನೆಯದಾಗಿರ್ತಕ್ಕಂಥದ್ದು ಬಂಗಾಳದ ಗವರ್ನರ್ ಜನರಲ್ ಅನ್ನ ಭಾರತ ಗವರ್ನರ್ ಜನರಲ್ ಆಗಿ ಮಾಡಲಾಯಿತು. ಭಾರತದ ವ್ಯಾಪಾರ ಸರಕುಗಳನ್ನು ನಿರ್ದೇಶಿಸುವ, ನಿಯಂತ್ರಿಸುವ ಅಥವಾ ಅದರ ಮೇಲ್ವಿಚಾರಣೆ ಮಾಡುವ ಅಧಿಕಾರವನ್ನ ನೀಡಲಾಯಿತು. ಮೂರನೇದಾಗಿರ್ತಕ್ಕಂಥ ದೇಶಿ ಸಂಸ್ಥಾನಗಳ ಜೊತೆಗೆ ಯುದ್ಧ ಮತ್ತು ಶಾಂತಿ ಹಾಗೂ ರಾಜತಾಂತ್ರಿಕ ಸಂಬಂಧಗಳ ವಿಷಯಗಳಿಗೆ ಬಂಗಾಳದ ಕೇಂದ್ರ ಸರ್ಕಾರವೇ ನಿಯಂತ್ರಿಸುವ ಅಧಿಕಾರವನ್ನು ಪಡೆಯಿತು. ಬಂಗಾಳದ ಗವರ್ನರ್ ಜನರಲ್ ಅಂತಕ್ಕಂಥವನು ಅಥವಾ ಗವರ್ನರ್ ಜನರಲ್ ಕಾರ್ಯಾಂಗ ಸಭೆಯಲ್ಲಿ ಯಾವುದಾದ್ರೂ ವಿಷಯವನ್ನ ಚರ್ಚಿಸಿದಂತಹ ಒಂದು ಸಂದರ್ಭದಲ್ಲಿ ಉಳಿದ ಸದಸ್ಯರ ಜೊತೆಗೆ ಗವರ್ನರ್ ಜನರಲ್ ಅಂತಕ್ಕಂಥದ್ದು ಒಮ್ಮತ ಮೂಡದೇ ಇದ್ದಂತಹ ಸಂದರ್ಭದಲ್ಲಿ ಅಥವಾ ಒಗ್ಗಟ್ಟು ಅಥವಾ ಅದಕ್ಕೆ ಒಪ್ಪಿಗೆ ನೀಡದಂತಹ ಸಂದರ್ಭದಲ್ಲಿ ಅದನ್ನು ತಿರಸ್ಕರಿಸುವ ಅಧಿಕಾರ ಭಾರತ ಗವರ್ನರ್ ಜನರಲ್ಗೆ ಅಂತಕ್ಕಂಥದ್ದು ಇತ್ತು. ಲಿಖಿತ ರೂಪದಲ್ಲಿ ಆ ಒಂದು ತಿರಸ್ಕರಿಸಲು ಇದ್ದಂತಹ ಕಾರಣವನ್ನು ಲಿಖಿತ ರೂಪದಲ್ಲಿ ನೀಡಬೇಕಾಯಿತು. ಅದರ ಜೊತೆಗೆ ಭಾರತದಲ್ಲಿ ಯಾವುದೇ ಧರ್ಮ, ಬಣ್ಣ ಮತ್ತು ಒಂದು ಏನ್ ಮಾಡಬೇಕಾಯಿತು? ಹುಟ್ಟಿನ ಆಧಾರದ ಮೇಲೆ ಯಾರಿಗೂ ತಾರತಮ್ಯ ಮಾಡಲಿಲ್ಲ. ಕಾರ್ಯಾಂಗದ ಗವರ್ನರ್ ಜನರಲ್ ಕಾರ್ಯಾಂಗ ಸಭೆಯ ನ್ಯಾಯಪೀಠವನ್ನು ಸದಸ್ಯನಾಗಿ ನೇಮಕ ಮಾಡಬಹುದಾಯಿತು. ಗವರ್ನರ್ ಜನರಲ್ ಅಂತಕ್ಕಂಥದ್ದು ನ್ಯಾಯಾಂಗಕ್ಕೆ, ಕಾರ್ಯಾಂಗ ಸಭೆಗೆ ನ್ಯಾಯಾಂಗವನ್ನು ಪರಿಣಿತರನ್ನ ಸದಸ್ಯರನ್ನಾಗಿ ನೇಮಕ ಮಾಡತಕ್ಕಂಥ ಈ ಎಲ್ಲ ಬ್ರಿಟಿಷ್ ವ್ಯಾಪಾರಿಗಳು ಭಾರತಕ್ಕೆ ಒಂದು ಮುಕ್ತ ಪರವಾನಗಿಯನ್ನು ಸಹ ನೀಡಲಾಯಿತು. ಹೀಗೆ ಈ ಕಾಯ್ದೆ ಸಹ ಇಂಗ್ಲೆಂಡ್ನಲ್ಲಿ ವಿವಿಧ ರಾಜಕೀಯ ವಿದ್ಯಮಾನಗಳ ಮೇಲೆ ಪ್ರಭಾವ ಬೀರುವುದರ ಮೂಲಕ ತನ್ನದೇ ಆಗಿರತಕ್ಕಂತಹ ಪ್ರಭಾವವನ್ನ ಬೀರಿ ಒಂದು ಸುಸ್ಥಿರವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಗೆ ಅಸ್ತಿತ್ವವನ್ನ ಮಾಡಿಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಬಹುದು. ಹೀಗೆ ತನ್ನ ಪ್ರಭಾವವನ್ನ ಬೀರುತ್ತೆ. ಈ ಉದ್ದೇಶದಿಂದ ಒಂದು ಬ್ರಿಟಿಷ್ ಆಳ್ವಿಕೆಯ ಕಾಲದಲ್ಲಿ ಆಗಿರ್ತಕ್ಕಂತಹ ಒಂದು ಸಂವಿಧಾನ ಒಂದು ಬೆಳವಣಿಗೆಯಲ್ಲಿ ನಾವು ಸಾಮಾನ್ಯವಾಗಿ ನೋಡ್ತಕ್ಕಂಥದ್ದು ಈಗಿನ ಮೂಲಕ ಅವಧಿಯಲ್ಲಿ ಸಂವಿಧಾನದಲ್ಲಿ ಭಾರತದಲ್ಲಿ ಆಡಳಿತದಲ್ಲಿ ಅನೇಕ ಸಮಸ್ಯೆಗಳು ಉದ್ಭವವಾಗಿರುವ ಸಂದರ್ಭದಲ್ಲಿ ಅವುಗಳ ಒಂದು ಸುಧಾರಣೆಗಾಗಿ ಅಥವಾ ಸೂಕ್ತವಾದ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕಾಗಿ ಈಸ್ಟ್ ಇಂಡಿಯಾ ಕಂಪನಿ ಅಂತಕ್ಕಂಥ ಭಾರತದಲ್ಲಿ ಅನೇಕ ರೀತಿಯ ಕಾಯ್ದೆಗಳನ್ನು ತರ್ತಾರೆ. ಅವುಗಳಲ್ಲಿ ರೆಗ್ಯುಲೇಟ್ ಆಕ್ಟಿಂಗ್ ಅಂತ ಆಕ್ಟ್ ಅಂತಕ್ಕಂಥ ಕಾಯ್ದೆ, ಆ ಕಾಯ್ದೆ ಅಂತಕ್ಕಂಥದ್ದು ಹಲವಾರು ರೀತಿಯಾಗಿರ್ತಕ್ಕಂಥ ಲಕ್ಷಣಗಳನ್ನು ಒಳಗೊಂಡಿತು. ಆನಂತರ ಅದಕ್ಕೆ ಪ್ರಮುಖವಾಗಿರ್ತಕ್ಕಂಥ ನಿರ್ದೇಶಕ ಮಂಡಳಿ ಮತ್ತು ಬಂಗಾಳದ ಗವರ್ನರ್ ಜನರಲ್, ಬಂಗಾಳ, ಬಾಂಬೆ ಮತ್ತು ಮದ್ರಾಸ್ ನಲ್ಲಿ ಮಾಡಿರ್ತಕ್ಕಂತಹ ಪ್ರಯೋಗ ಫಿಕ್ಸ್ ಇಟ್ ಇಂಡಿಯಾ ಆಕ್ಟ್ ಅಂತಕ್ಕಂಥದ್ದು ಏನು ನಿರ್ದೇಶನ ಮಂಡಳಿಯನ್ನು ತಿಳಿದ್ಬಿಟ್ಟು ನಿಯಂತ್ರಣ ಮಂಡಳಿಯನ್ನ ಅಸ್ತಿತ್ವಕ್ಕೆ ತಂದಿರತಕ್ಕಂಥದ್ದು ಹಾಗೂ ಚಾರ್ಟರ್ ಆಕ್ಟ್ ಅಂತಕ್ಕಂಥದ್ದು ಪರವಾನಗಿಯನ್ನೇ ಸುಮಾರು 20 ವರ್ಷಗಳಿಗೆ ಬದಲಾವಣೆ ಮಾಡಿ ಮುಕ್ತವಾಗಿರ್ತಕ್ಕಂತಹ ಒಂದು ಇದು ವ್ಯಾಪಾರ ಮಾಡುವುದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರ್ತಕ್ಕಂಥದ್ದು. ಅದೇ ರೀತಿ 1933ರ ಕಾಯ್ದೆ ಅಂತಕ್ಕಂಥದ್ದು ಬಂಗಾಳದ ಗವರ್ನರ್ ಜನರಲ್ ಭಾರತದ ಗವರ್ನರ್ ಜನರಲ್ ಆಗಿ ಮಾಡಲಾಯಿತು. ಅಷ್ಟೇ ಅಲ್ಲದೆ ಭಾರತದಲ್ಲಿದ್ದಂತಹ ಸರಕುಗಳನ್ನ ನಿರ್ದೇಶಿಸುವ, ನಿಯಂತ್ರಿಸುವ, ಮೇಲ್ವಿಚಾರಣೆ ಮಾಡತಕ್ಕಂಥ ಅಧಿಕಾರವನ್ನು ನೀಡಲಾಯಿತು. ಹಾಗೂ ಬಂಗಾಳದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂತಹ
ಒಂದು ಎಲ್ಲ ಒಂದು ಪ್ರಮುಖವಾಗಿರ್ತಕ್ಕಂತಹ ಒಂದು ಕಾಯ್ದೆಗಳನ್ನು ತಿರಸ್ಕರಿಸುವ ಒಕ್ಕೂಟ ಒಮ್ಮತ ಮೂಡಿಸ್ತಕ್ಕಂತಹ ಬಂಗಾಳದ ಕೇಂದ್ರ ಸರ್ಕಾರಕ್ಕೂ ಮತ್ತು ಭಾರತ ಗವರ್ನರ್ ಜನರಲ್ಗೂ ಹೆಚ್ಚುವಾಗಿ ಒಂದು ಅಧಿಕಾರವನ್ನು ನೀಡಿರ್ತಕ್ಕಂಥದ್ದನ್ನ ಕಾಣಬಹುದು. ಇಷ್ಟು ಮಕ್ಕಳ ಈ ಸಂವಿಧಾನ ಬೆಳವಣಿಗೆಯಲ್ಲಿ ನಾವು ರೆಕ್ಲೇಟ್ ಕಾಯ್ದೆಯ ಪ್ರಮುಖ ಲಕ್ಷಣಗಳನ್ನ ತಿಳಿಸಿ ಹಾಗೂ ಫಿಟ್ಸ್ ಇಂಡಿಯಾ ಆಕ್ಟ್ ಅಂತಕ್ಕಂಥದ್ದು 1813 ಒಂದು ಚರಿತ್ರಪೂರ್ವಕವಾಗಿದೆ, ಇದನ್ನ ಚರ್ಚಿಸಿ. ಹಾಗೂ ಚಾರ್ಟರ್ ಕಾಯ್ದೆ 1933 ಕಾಯ್ದೆ ಅಂತಕ್ಕಂಥದ್ದು ಪ್ರಮುಖ ಲಕ್ಷಣಗಳನ್ನ ತಿಳಿಸಿ ಇವುಗಳನ್ನ ನಿಮ್ಮ ಶಿಕ್ಷಕರೊಂದಿಗೆ ಚರ್ಚಿಸಿ ಅದಕ್ಕೆ ಸಮರ್ಪಕವಾಗಿರ್ತಕ್ಕಂಥ ಉತ್ತರವನ್ನ ಬರೆದುಕೊಳ್ಳಿ ಮಕ್ಕಳ ಅಂತ ಹೇಳ್ಬಿಟ್ಟು ಈ ದಿನ ಪಾಠವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದೆ ನಾಳೆ ಮಾಡೋಣ.